10 ನಿಮಿಷ ಟೈಮ್ ಹಾಂ ನೀರು ಕೊಡ್ತೀನಿ. ಥ್ಯಾಂಕ್ ಯು ಅರ್ಥ ಆಗ್ತದ ಜೈ ಶ್ರೀರಾಮ್. ಇದೇನು ಬರೋದಲ್ಲ ಅದೇನು ಬರೋದು ತಗೊಳ್ಳಿಕ್ಕೆ ಬರ್ತದೆ ಹಿಂಗೆ ನೋಡಿ ಮಾಡಿ ಬರ್ತದೆ. ಗೊತ್ತೇನ್ರಿ ಅವ್ರು 7 ಗಂಟೆಗೆ ಸ್ಟಾರ್ಟ್ ಕೊಡ್ತಾರೆ. ಹಾಂ ಎಸ್ ಅವ್ರು ಸ್ಟಾರ್ಟ್ ಕೊಟ್ರೆ ತಾನು ಸ್ಟಾರ್ಟ ಸರ್. ಹಾಂ ಅದು ಸ್ಟಾರ್ಟ್ ಟೈಮ್ ನೋಡ್ಕೊಂಡು ಎಸ್ 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 ಅದೆಲ್ಲರ ಬಗ್ಗೆ ಹಾಂ ಇದನ್ನು ಇವು ನನ್ನ ಡಾಟಾ ಆನ್ ಏನಿರೋ ಕಾರಣ ಇಲ್ಲಲ್ಲ ಅದಲ್ಲ ಯಾವುದು ಹೌದಲ್ಲ ಇದ್ರದ್ದು ಲೈಫ್ ಇದಾಗ್ತದೆ ಅದು ಪ್ರಜ್ವಲ್ಸ್ ಇದು ಬರ್ತಲ್ಲ ಇದು ಬರ್ತಲ್ಲ ಚಲೋನಾ ಎಕ್ಸಲೆಂಟ್
ಏನು ಅಗದಿ ಸಿನಿಮಾದಾಗ ಕಿಂತ ಹೆಚ್ಚು ಚಲೋ ಯಾರ ತಗ್ಬಾರ್ದು ಅದ ಇದು ಯಾರ್ದು ಹಿಂಗಾಗಿಲ್ಲಲ್ಲ ಅಂತೇಳಿ ಎಲ್ಲಾರು ಬರೆಯಾಕ ಕುತ್ಕೊಂಡು ಮಾಡಿರ್ತಾರ ನಮಗೆಲ್ಲ ಜಗತ್ತಿನ ಅದ್ಭುತ ಆಗಿ ಹೋಗ್ಬಾರ್ದು ಸರ್. ಇರೋ ಅವಕಾಶಗಳನ್ನು ಬಳಸ್ಕೊಳ್ಬೇಕು. ಏ ನೀವು ಕೆಲಸ ಹಾಂ ಚೆನ್ನಾಗಿ ಚಲೋ ಬರ್ತದೆ ಇನ್ನೊಂದು ಸರ್ ಇಲ್ಲಿ ವಾಯ್ಸ್ ಓಕೆ ವಂಡರ್ಫುಲ್. ಏನಾದ್ರು ಇದು ಬೇಕು ಭಾಳ ಪರ್ಫೆಕ್ಟ್ ಇದ್ದೀಪ್ಪ ನೀನು ಇದಕ್ಕೆ ಪರ್ಫೆಕ್ಷನ್ಸ್ ನಿನಗೆ ಆ ಬುದ್ಧಿ ನೋಡೋದು ಅದು ಆ ಪರ್ಫೆಕ್ಷನ್ ಇರ್ಬೇಕು ಅನ್ನೋದೊಂದು ಬುದ್ಧಿ ಭಾಳ ಭಾಳ ಮಂದಿಗೆ ಆದ್ರೆ ಆತು ಅಂತ ಹೇಳಿ ನಿನಗೆ ಹಂಗೆ ಮಾಡ್ಬೇಕು. ಅದಾಗೋದಲ್ಲ ನಿನಗೆ ಪರ್ಫೆಕ್ಷನ್ ನಾ ಕೂತಂಗಾಗಿದ್ದೇನೆ ಏನಿಲ್ಲ ಸ್ವಲ್ಪ ಅಷ್ಟೇ. ಹಿಂಗೆ ಅನ್ಸಲಿ ಚೇರ್ ಬೇರೆ ಕೊಡ್ಲಿ ಅನ್ಸುತ್ತೆ ಬೇಡ 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 ಇದು ಅಲ್ಲ ಇದಲ್ಲ ಈ ಕೂತದ್ದು ಕರೆಕ್ಟ್ ಅದ ಹಾಂ. ಈಗ ಈ ಕುಸಿದ್ ಕೂಡಂಗ ಆಗ್ತದೆ ಸ್ಯಾಗ ಎಸ್ ಸ್ಯಾಗ ಆಗ್ತದೆ ಹಾಂ ಇಲ್ಲ ಈಗ ಅಗ್ರಿ ಫಸ್ಟ್ ನಿಮ್ಮ ಮೊಬೈಲ್ ಕೊಡಿಸಿ. ಒಬ್ರು ನೀವು ಮಾಡತ್ತಾರೆ ಯಾರು ಗೊತ್ತಿಲ್ಲ. ಇದನ್ನು ಮಾಡ್ತಾರೆ ಡಬ್ಲ್ಯೂ ಮಾಡ್ತಾರೆ ಈಗ ಚಲೋ ಬರ್ತದೆ ಫಸ್ಟ್ ಕ್ಲಾಸ್ ಬರ್ತದೆ ಎಕ್ಸಲೆಂಟ್ ದಿಸ್ ಇಸ್ ಗುಡ್ ಮತ್ತು ನಮ್ಮ ವಯಸ್ಸಿಗೆ ಏನು ಬರುತ್ತೆ ಅಂದರೆ ನಮಸ್ತೆ ತಮಗೆ ಸ್ವಾಗತ. ಹ್ಞೂ ಸರ್ ನಮಸ್ತೆ ತಮಗೆ ಸ್ವಾಗತ ಅಂತ. ನಮಸ್ತೆ ತಮಗೆ ಸ್ವಾಗತ.
ಅನಿಸ್ಬೋದು. ಹೌದಾ? ಅಭಿನಯ ಭಾರತೀಯ ನನ್ನ ಎಲ್ಲ ಮಿತ್ರರಿಗೆ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಕೆಲವೊಂದು ವಿಷಯಗಳನ್ನು ಕುರಿತು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ತಮ್ಮ ಎದುರಲ್ಲಿ ಇದ್ದೇನೆ. ಮೊದಲನೇದಾಗಿ ಅಭಿನಯ ಭಾರತೀಯ ಅತ್ಯಂತ ಸಕ್ರಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅರವಿಂದ್ ಕುಲಕರ್ಣಿಯವರು, ಶ್ರೀಮಾನ್ ಅರವಿಂದ್ ಕುಲಕರ್ಣಿಯವರು ನನ್ನ ಅತ್ಯಂತ ಆಪ್ತ ಮಿತ್ರರಲ್ಲಿ ಒಬ್ಬರಾಗಿರೋದ್ರಿಂದ ಅವರು ಬಹಳ ದಿವಸದಿಂದ ನೀವು ಅಭಿನಯ ಭಾರತೀಯ ಒಂದು ವೇದಿಕೆಯ ಮೇಲೆಯಿಂದ ಮಾತನಾಡಬೇಕು ಅಂತ ಮೇಲಿಂದ ಮೇಲೆ ಕೇಳ್ತಾ ಇದ್ದೆ. ಆದರೆ ನನಗೊಂದು ಸಹಜವಾದ ಸಂದೇಹ ಏನಿತ್ತು ಅಂದರೆ, ನಮ್ಮ ಅಭಿನಯದ ಪ್ರಯಾಣ ಎಲ್ಲೋ ಒಂದು ಕಡೆ ನಿಂತು ಒಂದು ಸಾರಿ ಏನೇನೋ ಆದಂಥ ಒಂದು ಸಂದರ್ಭದೊಳಗೆ ನಾನು ಈ ಕುರಿತು ಬಹಳ ವಿಚಾರಪೂರ್ವಕವಾಗಿ ಎಷ್ಟು ಬಗ್ಗೆ ಮಾತನಾಡಲು ಸಾಧ್ಯತೆ ಅಂತ ನನ್ನ ಬಗ್ಗೆ ನನಗೆ ಆದಂಥ ಒಂದು ಸಣ್ಣ ಸಂದೇಹಗಳಿತ್ತು. ಆದರೂ ಕೂಡ ಯಾವಾಗಲೂ ಒಂದು ರೀತಿಯಿಂದ ಪಾಸಿಟಿವ್ ಥಿಂಕಿಂಗನ್ನು ಡೆವಲಪ್ ಮಾಡಿಸುವಂಥ ನನ್ನ ಅರವಿಂದ್ ಕುಲಕರ್ಣಿಯವರು ನೀವು ಮಾತಾಡಲೇಬೇಕು ಅಂತ ಹೇಳಿದರು. ಅದು ಇವತ್ತು ಕಾಲ ಕೂಡಿ ಬಂದಿದೆ. ತಮ್ಮಂಥವರ ಜೊತೆಗೆ, ಅತ್ಯಂತ ಪ್ರಾಜ್ಞರ ಜೊತೆಗೆ ಒಂದು ರೀತಿಯಿಂದ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಸಂದರ್ಭ ಈಗ ಒದಗಿ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಇವತ್ತೇನಾಯಿತು ಅಂತಂದರೆ, ಬೆಳಗ್ಗೆ ನನ್ನ ಸಹೋದರಿ ಜ್ಯೋತಿ ದೀಕ್ಷಿತ್ ಅವರು ಒಂದು ಲಿಂಕ್ ಕಳಿಸೋದಕ್ಕಿಂತ ಮೊದಲು ನನ್ನ ಪರಿಚಯವನ್ನು ಹಾಕಿ ಮತ್ತದರಲ್ಲಿ ಶ್ರೀ ವಾಡಪ್ಪಿಯವರ ರಂಗಪಯಣ ಈ ಕುರಿತು ಮಾತಾಡ್ತಾರೆ ಅಂತ ಹೇಳಬೇಕಾದ್ರೆ ಕೊನೆಗೆ ಒಂದೊಂದು ಮಾತನ್ನು ಹೇಳಿದ್ರು. ಇಲ್ಲ, ನೀವು ಈ ಲಿಂಕನ್ನು ಅಥವಾ ಈ ಅಭಿನಯ ಭಾರತಿ ಕುರಿತು ನೀವು ಏನು ಮಾತಾಡ್ತಾ ಇದ್ದೀರಿ, ಇದನ್ನು ನಿಮ್ಮ ಬೇರೆ ಬೇರೆ ಗ್ರೂಪ್ಗಳಲ್ಲಿ, ವಾಟ್ಸಾಪ್ಗಳಲ್ಲಿ ಇರೋದರಿಂದ ಅವರಿಗೂ ಕೂಡ ತಿಳಿಸಿಬಿಡಿ. ತಿಳಿಸಿದರೆ ಅವರು ಕೂಡ ನೋಡುವಂಥ ಒಂದು ಸಂದರ್ಭ ಬರ್ತದೆ ಅಂತ ಒಂದು ಮಾತು ಇಟ್ಟಿತ್ತು. ನಾನು ಬೇಸಿಕಲಿ ಒಂದು ರೀತಿಯಿಂದ ಹಿಂಜರಿಕೆಯ ಪ್ರವೃತ್ತಿಯಲ್ಲ. ನನಗೆ ಯಾಕೋ ಒಂದು ರೀತಿಯಿಂದ ಇಂಥ ಏನೋ ನಾನು ಮಾತಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳ್ಕೊಳ್ಬೇಕು ಅನ್ನುವಂಥದ್ದು ಯಾಕೋ ಒಂದು ರೀತಿಯಿಂದ ಹಿಂಜರಿಕೆ ಇರ್ತದೆ. ಆದರೂ ಕೂಡ ಪಾಪ ಸಹೋದರಿ ಭಾಳ ಒಂದು ರೀತಿಯಿಂದ ಅದರಲ್ಲಿ ಮೆಸೇಜ್ನಲ್ಲಿ ಇದ್ದುದರಿಂದ ನಾನು ಕೆಲವೊಂದು ಗ್ರೂಪುಗಳಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಒಡನಾಡಿಗಳ ಜೊತೆಗೆ ಈ ವಿಚಾರ ಹಂಚ್ಕೋಣ ಅಂಥೇಳಿ ಅದಕ್ಕೆ ಕಳಿಸಿದ್ದೆ. ಅದು ಭಾಳ ವಿಚಿತ್ರ ಎನ್ನುವ ಹಾಗೆ ನನ್ನ ಹೈಸ್ಕೂಲಿನ ಒಬ್ಬ ಮಿತ್ರ ಒಂದು ಪೋಸ್ಟ್ ಹಾಕಿದ್ದೆ. ಆ ಪೋಸ್ಟಲ್ಲಿ ನೋಡ್ತಾ ಇದ್ದೀನಿ, ನಾನು ಹೈಸ್ಕೂಲ್ನಲ್ಲಿದ್ದಾಗ ಮಾಡಿದ ಎಲ್ಲ ನಾಟಕಗಳ ಕುರಿತು ಅವರು ನಾರಾಯಣ್ ರಸಾಲ್ಕರ್ ಅವರು ನನ್ನ ಮಿತ್ರರು, ನನ್ನ ಹೈಸ್ಕೂಲ್ ಮಿತ್ರರು ಅದರ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದಾರೆ. ಅಂದರೆ ನನಗೆ ಒಂದು ಕಾಲಘಟ್ಟದಲ್ಲಿ ಮರೆತು ಹೋಗಿರಬಹುದಾದ ಅನೇಕ ನಾನು ಮಾಡಿದ ನಾಟಕಗಳೇ ನನಗೆ ಮರೆತು ಹೋಗಿರಬಹುದಾದ ಸಂದರ್ಭದಲ್ಲಿಯೂ ಕೂಡ ಈಗ 50 ವರ್ಷಗಳ ತರುವಾಯವೂ ಕೂಡ ಈಗಲೂ ಆ ನಾಟಕಗಳನ್ನು ನೆನಪಿಸಿಕೊಂಡು ನನ್ನ ಮಿತ್ರ ಇವತ್ತು ನಮಗೆ ಒಂದು ರೀತಿಯಿಂದ ಒಂದು ಮೆಸೇಜ್ ಕಳಿಸ್ತಾ ಇದ್ದಾರೆ. ಇದು ನನಗೆ ಆಶ್ಚರ್ಯ. ಇದರಿಂದಾಗಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಾವು ಮಾಡಿದಂಥ ನಾಟಕಗಳು ಯಾರ್ಯಾರೋ ನೋಡಿರ್ತಾರೆ, ಎಲ್ಲೆಲ್ಲೋ ಯಾವುದೋ ಸಂದರ್ಭದಲ್ಲಿ ನೋಡಿರ್ತಾರೆ. ಆ ರೀತಿಯಿಂದ ಏನಾಗ್ಬಿಡ್ತದೆ ಅಂದರೆ, ನಾವು ನಾಟಕಗಳನ್ನು ಮಾಡಿದ್ದುಂಟು, ಅನೇಕ ನಾಟಕಗಳನ್ನು ಮಾಡುವಂಥ ಸಂದರ್ಭ ಬರ್ತದೆ. ಆದರೆ ಈ ರಂಗಪಯಣ ಅಂಬೋದೇನಿದೆ ಅಲ್ಲ, ಭಾಳ ಒಂದು ದೀರ್ಘವಾದ ಒಂದು ಪ್ರಯಾಣ. ನಾನು ಹುಟ್ಟಿ ಬೆಳೆದದ್ದೆಲ್ಲ ಧಾರವಾಡದಲ್ಲೇ ಆಗಿರೋದ್ರಿಂದ ನನ್ನ ಪ್ರಾಥಮಿಕ ಶಿಕ್ಷಣ ನಾವು ಮದೆಹಾಳದಲ್ಲೇ ಇದ್ವಿ. ಆ ಕಾಲದಲ್ಲಿ ಒಂದು 3 ವರ್ಷಗಳ ಕಾಲ ನಾವು ಮದೆಹಾಳದಲ್ಲಿ ಇದ್ದುದರಿಂದ ಅಲ್ಲಿ ಕನ್ನಡ ಪ್ರಾಥಮಿಕ ಶಾಲೆ 3ನೇ ನಂಬರ್ ಪ್ರಾಥಮಿಕ ಶಾಲೆಯಲ್ಲಿ ನಾನು ಕಲಿಯುವಂಥ ಒಂದು ಸಂದರ್ಭ ಬಂದಿತ್ತು.
ಆವಾಗೆಲ್ಲ ಯಾರು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗುವಂಥ ಒಂದು ಪದ್ಧತಿ ಇಲ್ಲ. ಎಲ್ಲರೂ ಒಂದು ಸಾಲಿಗೆ ಬರೋದು ಕಲಿಯುವಂಥ ಒಂದು ಪದ್ಧತಿ ಇತ್ತು. ಎಲ್ಲರೂ ಕೂರ್ತಿದ್ವಿ. ಎಲ್ಲರ ಹಾಕ್ಕೊಳ್ಳುವಂಥದ್ದು ಡ್ರೆಸ್ಸು ಕೂಡ ಒಂದೇ ರೀತಿ ಇರ್ತಿತ್ತು. ಎಲ್ಲರೂ ಒಂದೇ ರೀತಿಯಿಂದ ಭಾಳ ಪ್ರೀತಿಯಿಂದ ಏನು ಒಂದು ರೀತಿಯ ಫ್ರೆಂಡ್ಸ್ ಅಂದರೆ ಅತ್ಯಂತ ಭಾಳ ಒಂದು ಸುಂದರವಾದ ಅನುಭವ ಅದು. ಅಂಥ ಒಂದು ಕಾಲಘಟ್ಟದಲ್ಲಿ ಒಂದು ದಿವಸ ಯಾರೋ ನಮ್ಮ ಮಾಸ್ತರು, ನಾನು ಸ್ವಲ್ಪ ನೋಡೋದಕ್ಕೆ ಒಂದು ಗುಂಡಾಗಿದ್ದೆ, ಒಂದು ರೀತಿಯಿಂದ ಚಬಿ ಗಲ್ಲಗಳಿದ್ವು ಅನ್ನೋ ಕಾರಣಕ್ಕೆ, ಆದರೆ ಏನೋ ಒಂದು ರೀತಿಯಿಂದ ಒಂದು ದಿವಸ ನಮ್ಮ 3ನೇ ತರಗತಿಯ ಮಾಸ್ತರ್ ಬಂದು, ಶ್ರೀನಿವಾಸ, ನೀನು ಯಾವುದೋ ಒಂದು ನಾವೆಲ್ಲ ಒಂದೇನೋ ನಾಟಕ ಮಾಡಿಸ್ಬೇಕು ಅಂತ ಮಾಡ್ತಾ ಇದ್ದೇವೆ, ನೀನು ಮತ್ತು ಇನ್ನೊಂದು ಯಾರೋ ಒಂದು 2-3 ಮಂದಿ ಕೂಡಿ ಏನಾರು ಒಂದು ನಾಟಕ ಮಾಡ್ತೀರೇನು ಅಂತ ಒಂದು. ನನಗೆ ಈ ನಾಟಕ ಮಾಡುವಂಥ ಹುಚ್ಚು ನಾವು ಏನೂ ಗೊತ್ತೇ ಇರಲಿಲ್ಲ ಅದ್ರ ಬಗ್ಗೆ. ಆದರೆ ಏನೋ ಒಂದು ರೀತಿ ಆ ಸಂದರ್ಭದೊಳಗೆ ಒಂದು ಸಿನಿಮಾ ನೋಡಿದ್ದೆ, ಅದು ಮಾಯಾ ಬಜಾರ್. ಆ ಮಾಯಾ ಬಜಾರ್ ಅನ್ನೋ ಸಿನಿಮಾದಲ್ಲಿ ಅದು ಏನು ಘಟೋತ್ಕಜ, ಏನು ಅಭಿಮನ್ಯು, ಏನು ಕೃಷ್ಣ, ಏನು ಅಸಾಧ್ಯ ಅದು ಪಾಪ್ಯುಲರ್ ಆದಂಥ ಒಂದು ತೆಲುಗಿನಿಂದ ಕನ್ನಡಕ್ಕೆ ಡಬ್ ಆದಂಥ ಒಂದು ಸಿನಿಮಾ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನನ್ನ ಆಗಿನ 7 ವರ್ಷದ 6 ವರ್ಷದ ಒಂದು ಹುಡುಗನ ತಲೆಯಲ್ಲಿ ಬಂದಂಥ ವಿಚಾರಗಳು ನನಗೆ ಅಭಿಮನ್ಯು ಮತ್ತು ಘಟೋತ್ಕಜರು ಯುದ್ಧ ಮಾಡುವಂಥ ಒಂದು ಸಂದರ್ಭ ಬರ್ತದೆ. ಅದು ಮಾಯಾ ಯುದ್ಧ, ಹಾಗೆ ಹೀಗೆ ಅಂತ ಒಂದು ರೀತಿಯಿಂದ ಅದು ಇತ್ತು. ಅದಕ್ಕೆ ನಾನು ಇನ್ನೊಬ್ಬ ಮಿತ್ರನನ್ನು ಕರ್ಕೊಂಡು ನಾನು ಅಭಿಮನ್ಯು ಆದೆ, ಇನ್ನೊಬ್ಬರು ಘಟೋತ್ಕಜ ಆದ. ನಾನು ಸುಮ್ಮನೆ ಬಾಣ ಬಿಡೋದು, ಅವ ಏನೋ ಒಂದು ಅಸ್ತ್ರ ಬಿಟ್ಟ ಹಾಗೆ ತೋರಿಸೋದು. ಇದು ಬರೀ ಮಾತಿಲ್ಲ, ಕಥೆ ಇಲ್ಲ, ರೀತಿಯಿಂದ ಅಭಿನಯ ಆಯಿತು. ಇದನ್ನು ನೋಡಿದ್ರೆ ಮಾಸ್ತರ್ ಅದು ಇದೆಂಥ ಅಭಿನಯ, ಇದು ಮಾತಿಲ್ಲ, ಕಥೆ ಇಲ್ಲ, ಇದೆಂಥ ಅಭಿನಯ ಅಂತ. ಆವಾಗ ನನಗನಿಸ್ತು, ಹಾಗಾದರೆ ನಾಟಕದಲ್ಲಿ ಮಾತಾಡಬೇಕಾಗ್ತದೆ, ಅಭಿನಯ ಅಂಬೋದು ಭಾಳ ಒಂದು ರೀತಿಯಿಂದ ಅದಕ್ಕೆ ಆದಂಥ ಒಂದು ಅದಕ್ಕೆ ಜಾಣತನ ಇರ್ತದೆ, ಅದಕ್ಕೆ ಆದಂಥ ಪರಂಪರೆ ಇರ್ತದೆ. ಆ ಅಭಿನಯ ಎಂಬುದು ಭಾಳ ಅಷ್ಟು ಸುಲಭವಲ್ಲ ಅಂತ ಆವಾಗಿನ ಕಾಲಕ್ಕೆ ನನ್ನ ಮನಸ್ಸಿನಲ್ಲಿ ಅರ್ಥವಾಯಿತು. ಆದರೆ ದೈವವಶಾತ್ ನಾನು ಕರ್ನಾಟಕ ಹೈಸ್ಕೂಲ್ನಲ್ಲಿ ನಾನು 5ನೇಯಿಂದ ನಾನು ನನ್ನ SLC ಆಗುವವರೆಗೂ ಕೂಡ ಅಲ್ಲೇ ನಾನು ಕಲಿತೆ. ಆ ಕಾಲಘಟ್ಟದಲ್ಲಿ ಒಂದು 6 ವರ್ಷದ ಕಾಲಘಟ್ಟದೊಳಗೆ ಅನೇಕ ನಾಟಕಗಳನ್ನ ಮಾಡುವಂಥ ಸಂದರ್ಭ ನನಗೆ ಒದಗಿತ್ತು. ಆವಾಗ ಅನೇಕ ನಾಟಕಗಳನ್ನು ಮಾಡಿದ್ದೆ. ಆವಾಗ ಅವಕಾಶಗಳು ಸಿಗ್ತಿತ್ತು, ನಾಟಕ ಸ್ಪರ್ಧೆಗಳಾಗ್ತಿತ್ತು. ಅನೇಕ ನಾಟಕ ಸ್ಪರ್ಧೆಗಳ ಮೂಲಕ ನಮ್ಮ ವಿದ್ಯಾರ್ಥಿಗಳ ಒಂದು ರೀತಿಯಿಂದ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಅನುಕೂಲ ಆಗುವಂಥ ಅನೇಕ ಘಟನೆಗಳು ನಡೀತಿತ್ತು. ಅನೇಕ ಜನರಲ್ ನಾಲೆಜ್ ಪರೀಕ್ಷೆಗಳು ನಡೀತಿತ್ತು, UN ಎಕ್ಸಾಮಿನೇಷನ್ ನಡೀತಿತ್ತು, ಏನೇನೂ ಆಗ್ತಿತ್ತು. ನಾಟಕ ಸ್ಪರ್ಧೆಗಳ ಜೊತೆಗೆ ಮತ್ತು ಈ ಭಾಷಣ ಸ್ಪರ್ಧೆಗಳು ಭಾಳಷ್ಟು ಆಗ್ತಾ ಇರುವಂಥ ಒಂದು ವಿವಿಧ ಚಟುವಟಿಕೆಗಳನ್ನು ಕೂಡಿರುವಂಥ ಭಾಳ ಒಂದು ಶ್ರೇಷ್ಠವಾದ ಹೈಸ್ಕೂಲು ಕರ್ನಾಟಕ ಹೈಸ್ಕೂಲ್. ಆ ಕಾರಣದಿಂದ ಏನಾಯಿತು ಅಂತಂದರೆ ನಾನು ನಾಟಕಗಳನ್ನು ಅಲ್ಲೂ ಕೂಡ ಮಾಡುವಂಥ ಸಂದರ್ಭ ಬಂತು, ಭಾಷಣಗಳನ್ನು ಮಾಡ್ತೀನಿ. ಆವಾಗ ಏನಾಯಿತು ಅಂತಂದರೆ ಸರಿ ನಾವು ಭಾಳ ಒಂದು ಡಿಫಿಕಲ್ಟ್ ಆಗಿರುವಂಥ ಒಂದು ಆಗಿನ ಕಾಲದಲ್ಲಿ ಮೈಸೂರಿನ ಭಾಷೆಯನ್ನು ಉಪಯೋಗ ಮಾಡಿಕೊಂಡು ಪೂರ್ತಿ ಮೈಸೂರು, ಅದು P.P. ಕೈಲಾಸಂ ಅವರ ಟೊಳ್ಳುಗಟ್ಟಿ ಎಂಬ ನಾಟಕದೊಳಗೆ ನಾನು ಒಂದು ರೀತಿಯಿಂದ ಒಂದು ಪಾತ್ರವನ್ನು ಅಭಿನಯಿಸಬೇಕು. ಅದು ಬಹಳ ಮಹತ್ವವಾದ ಪಾತ್ರವನ್ನು ನಾನು ಅಭಿನಯಿಸಬೇಕಾಗ್ತದೆ. ಆದರೆ ಅದು ಮೈಸೂರು ಭಾಷೆ ಮತ್ತು ಏನೇನೋ ಇಂಗ್ಲೀಷ್ ಮಿಶ್ರಿತ ಭಾಷೆ ಹೀಗೆಲ್ಲ ಆಗಿರೋದ್ರಿಂದ ಆ ನಾಟಕಗಳನ್ನು ಮಾಡಬೇಕಾದ್ರೆ ಬಹಳಷ್ಟು ಪರಿಶ್ರಮವನ್ನು ಅದು ಬೀಳ್ತಿತ್ತು. ಹೀಗಾಗಿ ಆ ಪರಿಶ್ರಮವನ್ನು ವಹಿಸಿ ಒಂದು ರೀತಿಯಿಂದ ನಾಟಕ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಮತ್ತು ನೋಡಿ, ಸಹಜವಾಗಿ ಆ ಕಾಲದ ಒಂದು ರೀತಿಯಿಂದ ಪರಿಸ್ಥಿತಿಗೆ ಅನುಗುಣವಾಗಿ ಏನಾಗ್ತಿದ್ವು ಅಂತಂದರೆ, ಹೆಣ್ಮಕ್ಳ ಜೊತೆ ಹೆಣ್ಣು ಹುಡುಗಿಯರೇ ಅಥವಾ ನನ್ನ ಕ್ಲಾಸ್ಮೇಟ್ಸು ಅಥವಾ ಹಿಂದಿದ್ದ ಒಂದು ಮುಂದಕ್ಕಿದ್ದ ಕ್ಲಾಸ್ನವರು ಅಥವಾ ಹಿಂದಿದ್ದವರು ಯಾರು ಕೂಡ ಹೆಣ್ಣು ಹುಡುಗಿಯರೇ, ನಮ್ಮ ವಿದ್ಯಾರ್ಥಿನಿಯರೇ ಅದರಲ್ಲಿ ನಾಟಕ ಮಾಡುವಂಥ ಒಂದು ಸಂದರ್ಭ ಬಂದಿತ್ತು. ಅದರಲ್ಲಿ ನನ್ನ ತಾಯಿಗೆ ಜ್ವರ ಬಂದಿರ್ತದೆ. ಆವಾಗ ಜ್ವರ ಬಂದಾಗಲೇ ಅವಳ ಹಣೆ ಮೇಲೆ ಕೈ ಇಟ್ಟು ನಾನು ಅವಳು ನೋಡಿ ಜ್ವರ ಬಂದಿದೆ ಅಂತ ಅದರಿಂದ ಬೇರೆ ಆದರೆ ನನಗೆ ಆ ಹಣೆ ಮೇಲೆ ಕೈ ಇಡೋದು ಕೂಡ
ಅನೇಕ ನಾಟಕಗಳನ್ನು ರಂಗಭೂಮಿಯ ಅದು ವೃತ್ತಿ ನಾಟಕದ ನಾಟಕದಲ್ಲಿ ನೋಡುವಂಥ ಸಂದರ್ಭ ನನಗೆ ಬಂತು. ಅಲ್ಲಿ ಅದನ್ನು ಮಾಡುವಂಥ ಅವರ ಭಾವನೆಗಳು ಆ ನಾಟಕಗಳಲ್ಲಿ ಅವರು ತೋರಿಸ್ತಾ ಇದ್ದಂಥ ಎಕ್ಸ್ಪ್ರೆಷನ್ಸ್, ಅವರ ಭಾವಾವೇಶ, ಅವರ ಇವನ್ನೆಲ್ಲ ನೋಡಿ ಒಂದು ರೀತಿಯಿಂದ ಅನೇಕ ರೀತಿಯಿಂದ ಯಡಗಿ ಬಾಳಪ್ಪನವರ ಅಸಾಧಾರಣವಾದಂಥ ಅಭಿನಯವನ್ನು ನೋಡಿ ನಾನು ಒಂದು ರೀತಿಯಿಂದ ಮಂತ್ರಮುಗ್ಧನಾಗಿದ್ದೆ ಆಗಿನ ಕಾಲಕ್ಕೆ. ಆದರೆ ಈ ನಾಟಕ ಮಾಡೋ ಅವಕಾಶ ನಿಜವಾಗಲೂ ನನಗೆ ತಂದುಕೊಂಡದ್ದು ಅಥವಾ ನಾಟಕಗಳ ಬಗ್ಗೆ ನಿಜವಾದ ಅರಿವು ಮೂಡಿದ್ದು ನಾನು 70ರ ದಶಕದಲ್ಲಿ ನಾನು 7-8 ವರ್ಷಗಳ ಕಾಲ ಬೆಂಗಳೂರಿನಲ್ಲಿರುವಂಥ ಸಂದರ್ಭ ಬಂತು. ಮೊದಲು 1 ವರ್ಷ 2 ವರ್ಷ ಬೇರೆ ಬೇರೆ ಕೆಲಸಗಳಲ್ಲಿ ಇದ್ದೆ. ಆದರೆ 1972 ಆ ಸಮಯದೊಳಗೆ ನನಗೇನಾಯ್ತು ಅಂದರೆ SLN ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಅಂತ ಹೇಳಿ ಸಿಟಿ ಮಾರ್ಕೆಟ್ನಲ್ಲಿ ಒಂದು ಕಾಲೇಜ್ ಇದೆ. ಆ ಕಾಲೇಜಿನಲ್ಲಿ ಗ್ರಂಥಪಾಲಕನಾಗಿ ಗ್ರಂಥಾಲಯ ವಿಜ್ಞಾನಿಯಾಗಿ ಕೆಲಸ ಮಾಡುವಂಥ ಸಂದರ್ಭ. ಮತ್ತು ನಾನು ಆಗಿನ ಕಾಲಕ್ಕೆ MA ಆಗಿದ್ದೆ, ಮತ್ತು BSc ಇತ್ತು, ಅನೇಕ ಕ್ವಾಲಿಫಿಕೇಷನ್ಗಳು ಇರೋದ್ರಿಂದ ನನಗೆ ಕೆಲವೊಂದು ಸರಿ ಕ್ಲಾಸ್ಗಳನ್ನು ತೆಗೆದುವಂಥ ಸಂದರ್ಭವೂ ಕೂಡ ಬರ್ತಿತ್ತು. ಹೀಗಾಗಿ ನನ್ನ ಒಂದು ರೀತಿಯಿಂದ ವಿದ್ಯಾರ್ಥಿ ವೃಂದ ನನ್ನ ಮುಂದೆ ಭಾಳ ತೆರೆದಿದ್ದ ಹಾಗೆ ವಿದ್ಯಾರ್ಥಿ ವೃಂದ ಇರ್ತಿತ್ತು. ಮತ್ತು ಅನೇಕ ಎಲ್ಲ ನಮ್ಮ ಕಾಲೇಜಿನ ಆಗ ಹೊಸದಾಗಿ ಪ್ರಾರಂಭ ಆದಂಥ ಕಾಲೇಜಿನಲ್ಲಿ ಅನೇಕರು ನನ್ನ ಜೊತೆಗಿದ್ದ ಸಹೋದ್ಯೋಗಿಗಳು ಭಾಳ ರೀತಿಯಿಂದ ಒಂದು ರೀತಿಯಿಂದ ಎಲ್ಲರೂ ಭಾಳ ವಯಸ್ಸಿನಿಂದ ಸಣ್ಣವರೇ ಇದ್ವಿ ನಾವು. ಅದರಿಂದ ಹೀಗೆ ನಾಟಕ ಮಾಡುವಂಥ ಅಲ್ಲಿ ಪ್ರವೃತ್ತಿ ಸಿಕ್ತು. ಆವಾಗ ಏನಾಗ್ತಿತ್ತು ಅಂದರೆ ವಾರ್ಷಿಕೋತ್ಸವಗಳು ನಡೀತಿದ್ವಲ್ಲ, ಭಾಳ ದೂರದಿಂದ ವಾರ್ಷಿಕೋತ್ಸವಗಳು ನಡೀತಿದ್ವು. ಆವಾಗ ಅಂಥದ್ರಲ್ಲಿ DKR ರಾವ್ ಅವರು ಬಂದಿದ್ದರು, ಅನೇಕ ಕಡೆ ಡಾಕ್ಟರ್ ಹಮೀದ್ ಅಂತ ಒಬ್ಬರು ಬಂದಿದ್ದರು, ಅನೇಕರು ಆವಾಗ ಬಂದು ಭಾಷಣಗಳು ಮಾಡ್ತಿದ್ರು. ವಾರ್ಷಿಕೋತ್ಸವ ಆದಮೇಲೆ ವಿದ್ಯಾರ್ಥಿಗಳಿಂದ ಒಂದು ಮತ್ತು ನಮ್ಮ ಎಲ್ಲ ಒಂದು ಲೆಕ್ಚರರ್ಸು ಎಲ್ಲರೂ ಸೇರಿ ಒಂದು ನಾಟಕ ಮಾಡುವಂಥ ಒಂದು ಹವ್ಯಾಸ ಅಲ್ಲಿ ನಾವು ರೂಢಿಸ್ಕೊಂಡ್ವಿ. ಹೀಗಾಗಿ ಆವಾಗ ನನಗೆ ಒಂದು ರೀತಿಯಿಂದ 23-24 ವರ್ಷದ ವಯಸ್ಸು. ಆ ಸಮಯದಲ್ಲಿ ಏನು ಮಾಡಿದ್ದೆ ಅಂದರೆ ಈ ಪರ್ವತವಾಣಿಯವರು, ಗುಂಡಣ್ಣ, ಇನ್ನೂ ಅನೇಕರಿದ್ದರು ಆಗಿನ ಕಾಲದಲ್ಲಿ. ಅವರು ಭಾಳ ಹಾಸ್ಯ ನಾಟಕಗಳನ್ನು ಬರೀತಿದ್ರು, ಭಾಳ ಅತ್ಯುತ್ತಮವಾದ ನಾಟಕಗಳನ್ನು ಬರೀತಿದ್ರು. ಅವೆಲ್ಲ ಕಾಲೇಜಿನಲ್ಲಿ ಅವು ಭಾಳ ಪಾಪ್ಯುಲರ್ ಆಗ್ತಾ ಇರುವಂಥ ನಾಟಕಗಳಿದ್ವು. ಹಾಗಾಗಿ ಆ ಪರ್ವತವಾಣಿಯವರ ನಾಟಕಗಳನ್ನು ಕೆಲವೊಂದು 2-3 ಪರ್ವತವಾಣಿಯವರ ನಾಟಕಗಳನ್ನು ನಾನು ಆ ಕಾಲೇಜಿನಲ್ಲಿದ್ದಾಗ ಮಾಡುವಂಥ ಸಂದರ್ಭ ಬಂತು. ನಾನು ನನಗೆ ಒಂದು ರೀತಿಯಿಂದ ಹೀರೋ ಪಾರ್ಟೇ ದಕ್ತಿತ್ತು ಅಂತ ಹೇಳಿದರು ಎಲ್ಲವಲ್ಲ. ಮತ್ತು ವಿದ್ಯಾರ್ಥಿನಿಯರು ಮತ್ತು ಬೇರೆದವರು ಇರಲಿಲ್ಲ ಅಂದರೆ ವಿದ್ಯಾರ್ಥಿಗಳನ್ನೇ ಹಾಕ್ಕೊಂಡು ಅವ್ರ ವಿದ್ಯಾರ್ಥಿನಿಯರನ್ನಾಗಿ ಅವರ ಹುಡುಗಿಯರನ್ನಾಗಿ ಮಾಡಿ ನಾವು ಪಾತ್ರಗಳನ್ನು ನಾವು ಸೃಷ್ಟಿಸ್ತಿದ್ವಿ, ಮಾಡ್ತೀವಿ. ನನ್ನ ಜೊತೆಗಿರ್ತಕ್ಕಂಥ ನಮ್ಮ ಇತರ ಉಪನ್ಯಾಸಕರು, ಪ್ರೊಫೆಸರ್ಸು ಅವರು ಕೂಡ ನಮ್ಮ ಜೊತೆಗೇನ ಅಭಿನಯ ಮಾಡ್ತಿದ್ರು. ಇದೊಂದು ಭಾಳ ರೀತಿಯಿಂದ ಒಂದು ರೀತಿಯಿಂದ ನನಗೆ ನಾಟಕದ ಬಗ್ಗೆ ಮತ್ತೊಂದು ರೀತಿಯಿಂದ ಹುಚ್ಚು ಆವಾಗ. ಮತ್ತು ಭಾಳ ಮಹತ್ವದ ಮಾತು ಅಂತಂದರೆ ಆವಾಗ ನನ್ನ ಜೊತೆಗೆ ಕೆಲಸ ಮಾಡ್ತಾ ಇರುವಂಥ ಈಗ ಪದ್ಮಶ್ರೀ ಪುರಸ್ಕೃತರಾದಂಥ ಮತ್ತು ಭಾಳ ಪ್ರಸಿದ್ಧರಾಗಿರ್ತಕ್ಕಂಥ ಕವಿಯಾಗಿರ್ತಕ್ಕಂಥ ಡಾಕ್ಟರ್ ದೊಡ್ಡರಂಗೇಗೌಡರು ನನ್ನ ಜೊತೆಗೆ ಅವರು ಭಾಳ ಅತ್ಯುತ್ತಮವಾದಂಥ ಉಪನ್ಯಾಸಕರು, ಭಾಳ ವಿದ್ವತ್ಪೂರ್ಣವಾದ ಅವರಿಗೆ ಕ್ಲಾಸ್ಗಳನ್ನು ಮಾಡ್ತಿದ್ದರು. ಅವರು ಕನ್ನಡ ಪ್ರೊಫೆಸರ್ ಆಗಿದ್ದರು. ಅವರ ಸಾಂಗತ್ಯದಿಂದಾಗಿ ನನಗೆ ಅನೇಕ ಆಗಿನ ಕಾಲದ ಎಲ್ಲ ನವ್ಯದ ಭರಾಟೆಯಲ್ಲಿದ್ದ ಆ ಕಾಲದಲ್ಲಿ ಆ ನಾಟಕಗಳನ್ನು ನೋಡುವಂಥ ಮತ್ತು ಮಾಡುವಂಥ ಅನೇಕ ಅವಕಾಶಗಳು ಆ ಕಾಲಘಟ್ಟದಲ್ಲಿ ನನಗೆ ದೊರಕಿದ್ವು. ಅದು ಭಾಳ ಒಂದು ರೀತಿಯಿಂದ ಸಂತೋಷ ತರುವಂಥ, ಈಗೂ ಕೂಡ ನೆನೆಸಿಕೊಂಡ ಒಂದು ರೀತಿಯಿಂದ ಆ ಕಾಲದಲ್ಲೇ ಇರಬೇಕಾಗಿತ್ತು ಅನ್ನೋ ಹಾಗೆ ನನಗೆ ದೊಡ್ಡರಂಗೇಗೌಡರು ಬಹಳಷ್ಟು ರೀತಿಯಿಂದ ನನ್ನ ಹಿಂದೆ ಇದ್ದು ಅನೇಕ ವಿಷಯಗಳ ಕುರಿತು ಚರ್ಚೆ ಮಾಡಿ ಅನೇಕ ವಿಷಯಗಳ ಕುರಿತು ನನ್ನ ತಿಳುವಳಿಕೆ ಇತ್ತು. ಇದು ಒಂದಾದರೆ ಈ ಸಂದರ್ಭದಲ್ಲಿ ನಾಟಕ ಮಾಡ್ತಿದ್ರೆ ಅದು SLN ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಅಂದರೆ ಹೇಗಿತ್ತು ಅಂತಂದರೆ ಅಲ್ಲಿ SLN ಹೈಸ್ಕೂಲು ಇತ್ತು, ಮತ್ತು SLN TCH ಕಾಲೇಜು ಒಂದು ರೀತಿಯಿಂದ TCH ಆದ್ರೆ ಕಾಲೇಜೂ ಇತ್ತು, ಮತ್ತು ಕಾಲೇಜೂ ಇತ್ತು. ಈ ಮೂರು ಇವು ಒಂದೇ ಕಡೆ ನಡೀತಾ ಇತ್ತು.
ಒಂದು ಕಡೆ ಹೈಸ್ಕೂಲು, ಒಂದು ಕಡೆ ಕಾಲೇಜು, ಒಂದು ಕಡೆ TCS ಸಂಸ್ಥೆ. ಆ TCS ಸಂಸ್ಥೆಯಲ್ಲಿ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು, ವಿಜಯೇಂದ್ರ ಅಂತ. ಆ ವಿಜಯೇಂದ್ರ ಅಂತ ಪ್ರಿನ್ಸಿಪಾಲ್ ಇದ್ದರು. ಅವರು ಇವೆಲ್ಲ ಈ ಎಲ್ಲ ನಮ್ಮ ವಾರ್ಷಿಕೋತ್ಸವದಲ್ಲಿ ಅದರಲ್ಲಿ ಇದರಲ್ಲಿ ನಮ್ಮ ನಾಟಕಗಳು ನೋಡ್ತಿದ್ರು. ಮತ್ತು ಅವ್ರು ಏನು ಮಾಡ್ತಿದ್ರು ಅಂದರೆ ಏನೋ ಒಂದು ರೀತಿಯಿಂದ ಎಲ್ಲರ ಜೊತೆಗೂ ಪರಿಚಯ ಇರ್ತಿತ್ತು. ಅಲ್ಲಿ ಹೈಸ್ಕೂಲ್ ಅಲ್ಲಿದ್ದಂಥ ಎಲ್ಲ ಟೀಚರ್ ಜೊತೆಗೆ ನಮ್ಗೆ ಒಡನಾಟ ಇರ್ತಿತ್ತು. ಅಲ್ಲಿರ್ತಕ್ಕಂಥ TCH ಲೆಕ್ಚರರ್ಸ್ ಜೊತೆಗೆ, TCH ಎಲ್ಲರ ಜೊತೆಗೂ ನಮ್ಗೆ ಒಡನಾಟ ಇರ್ತಿತ್ತು ಅಲ್ಲಿ. ಯಾಕಂದರೆ ಒಂದು ಸಣ್ಣ ಆ ಸಂಸ್ಥೆ. ಹೀಗಾಗಿ ಏನಾಯ್ತು ಅಂದರೆ ವಿಜೇಂದ್ರ ಅವರಿಗೆ ಒಂದು ರೀತಿಯಿಂದ ನಾಟಕದ ವಿಪರೀತವಾದ ಹುಚ್ಚಿತ್ತು. ಹೊಸ ಅಲೆಯ ನಾಟಕ ರಂಗ ಭಾಳಷ್ಟು ಬೆಂಗಳೂರನ್ನು ಆವರಿಸಿಬಿಟ್ಟಿತ್ತು. ಆ ಕಾಲದೊಳಗೆ ಅತ್ಯಂತ ಪ್ರಸಿದ್ಧವಾದ ನಾಟಕಗಳು ಮೊಟ್ಟ ಮೊದಲು ತೆರೆಗೆ ಅದು ನಾಟಕ ರಂಗದ ಮೇಲೆ ಬಂದಾಗ ನೋಡುವಂಥ ಸೌಭಾಗ್ಯ ನನಗೆ. ಆ ಸಂದರ್ಭದಲ್ಲಿ ವಿಜೇಂದ್ರ ಅವರು ಒಂದು ಸರಿ ನನ್ನ ಹತ್ರ ಬಂದು ಏನಂದರು, ಕಡಕ್ಕೋದೆ ನೀವು ಕೂಡ ನಾವು ನಾಟಕ ಮಾಡ್ತಾ ಇದ್ದೇವೆ, ಕಲಾಗಂಗೋತ್ರಿ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಆ ಕಲಾಗಂಗೋತ್ರಿಯಲ್ಲಿ ನಾನು ಮೆಂಬರ್ ಇದ್ದೇನೆ. ಕಲಾಗಂಗೋತ್ರಿ ಮೆಂಬರ್ ನೀವು ಆಗಿ ಅದರಲ್ಲಿ ನೀವು ಏನು ಮಾಡಿ, ನಿಮಗೂ ಒಂದು ಪಾತ್ರವನ್ನು ವಹಿಸಬೇಕು. ನಾವೊಂದು ಭಾಳ ಒಂದು ರೀತಿಯಿಂದ ಎಂಬಿಷಿಯಸ್ ಆಗಿರುವಂಥ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೇವೆ. ಅದು ಜೂಲಿಯಸ್ ಇದು ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಎಂಬ ನಾಟಕ. ಈ ಮ್ಯಾಕ್ಬೆತ್ ನಾಟಕವನ್ನು ಅಲ್ಲಿ ನೀವು ಒಂದು ಪಾತ್ರವನ್ನು ವಹಿಸಬೇಕು ಅಂತ ಅವರು ಹೇಳಿದರು. ನನಗೆ ಅವರು ಹೀಗೆ ಹೇಳಿದ ತಕ್ಷಣ ಏನು ಅಂತ ಅಷ್ಟು ಇದಿಲ್ಲದೆ, ನಾನು ಭಾಳ ಒಂದು ರೀತಿಯಿಂದ ಚಿಕ್ಕವನಿದ್ದರಿಂದ ಮತ್ತು ಅವ್ರದ್ದು ನಮ್ಗಿಂತ ಭಾಳ ಹಿರಿಯರಿದ್ದರು. ಅವ್ರ ಮಾತುಗಳನ್ನು ತೆಗೆದು ಹಾಕಲಾರ್ದೆ ನಾನು ಏನು ಓದ್ಬಿಟ್ಟೆ. ಆಯಿತು, ನಾನು ಬರ್ತೇನೆ. ಮತ್ತು ಇದೊಂದೇನೆಂದರೆ ಕಾಲೇಜು ಏನಾಗ್ತಿತ್ತು ಅಂದರೆ ಬೆಳಗ್ಗೆ 9 ಗಂಟೆ 9:30 ಸ್ಟಾರ್ಟ್ ಆಗಿ 3 ಗಂಟೆಗೆ ಮುಗಿದ್ಬಿಡ್ತು. 3 ಮುಗಿದ್ಮೇಲೆ ನಮ್ಮ ಸಮಯ. ಇನ್ನೂ ಮದುವೆ ಆಗಿರಲಿಲ್ಲ. ಬೇಕಾದಾಗ ಜೇಬಿನಲ್ಲಿ ದುಡ್ಡು ಇಟ್ಟುಕೊಂಡು ಇಡೀ ಬೆಂಗಳೂರನ್ನು ಅಡ್ಡಾಡುವಂಥ ಒಂದು ಅವಕಾಶ ಆವಾಗ ಇರ್ತಿತ್ತು ನಮಗೆ. ಅಂಥ ಸಂದರ್ಭದಲ್ಲಿ ಈ ನಾಟಕ ಮಾಡುವಂಥ ಒಂದು ಸಂದರ್ಭ ಕೂಡ ಬಂತು. ಸಾಯಂಕಾಲ ನಾಟಕಗಳಿಗೆ ಅದನ್ನು ಅಂತ ಒಂದಾಯಿತು. ಇಲ್ಲ ವಡಪ್ಪಿಯವರೇ, ನೀವು ಚಾಮರಾಜಪೇಟೆ ಹತ್ತಿರ ಒಂದು ಹೈಸ್ಕೂಲ್ ಇದೆ, ಆ ಹೈಸ್ಕೂಲ್ ಹತ್ತಿರ ಏನು ಮಾಡಬೇಕು ಅಂತಂದ್ರೆ ಅಲ್ಲಿ ನಾವು ಸಾಯಂಕಾಲ ನಾವು ಅದರದ್ದು ರಿಹರ್ಸಲ್ ಮಾಡ್ತೇವೆ, ನೀವು ಸಾಯಂಕಾಲ ನೀವು ತಪ್ಪದೆ ಬರಬೇಕು. ಹಾಗೆ ಆವಾಗ ನಾನು ಇದ್ದ ರೂಮು ಯಡಿಯೂರು ಟರ್ಮಿನಸ್ ಅಂತಿದೆ, ಅದು ಅಲ್ಲಿ ಯಡಿಯೂರು ಟರ್ಮಿನಸ್ ಅಂತ, ಅಲ್ಲಿ ಒಂದು ಜೈ ಕರ್ನಾಟಕ ಅಂತ ಒಂದು ಬಿಲ್ಡಿಂಗ್ ಇತ್ತು. ಆ ಒಂದು ರೂಮ್ನಲ್ಲಿ ನಾನು ಇದ್ದೇನೆ. ಆವಾಗ ಅಲ್ಲಿಂದ ನಾನು ಏನು ಮಾಡ್ತಿದ್ದೆ, ಅಲ್ಲಿಂದ ಗಾಂಧಿ ಬಜಾರ್ ಹತ್ತಿರ ಆಗ್ತಿತ್ತು. ಗಾಂಧಿ ಬಜಾರು, ಬಸವನಗುಡಿ, ಗಾಂಧಿ ಬಜಾರು, ಅಲ್ಲಿ ನಮ್ಮ ಅಲ್ಲಿ ಅಡಿಗರನ್ನು ಭೇಟಿಯಾಗುವಂಥ ಅವಕಾಶ ಸಿಗ್ತಿತ್ತು. ಅನೇಕರನ್ನು ಒಬ್ಬ ಪ್ರಸಿದ್ಧ ಕವಿಗಳಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅಡಿಗರನ್ನು ಅನೇಕ ಅಂದರೆ ನೋಡುವಂಥ ಅವಕಾಶ ಸಿಗ್ತಿತ್ತು. ವಿಸಾರ ಮೊದಲು ಸಿಗ್ತಿತ್ತು, ಅನೇಕ ಜನರು ಅಲ್ಲಿ ಸಿಗ್ತಿತ್ತು. ಅಂಥ ಅದು ಪುಸ್ತಕ ಬಂದಾಗ ಟ್ಯಾಗೋರ್ ಅಂತ ಅಲ್ಲಿ ಒಂದು ಸರ್ಕಲ್ ಇದೆ, ಅಲ್ಲಿ ಒಂಥರ ಸರ್ಕಲ್ ಅಲ್ಲ, ಒಂದು ಗಾರ್ಡನ್, ಅದರ ಪಕ್ಕದಲ್ಲೇ ಇತ್ತದು. ಅಲ್ಲಿ ನಾವು ಎಲ್ಲರೂ ಭೇಟಿ ಆಗ್ತೀವಿ. ಆವಾಗ ಅದಕ್ಕಿಂತ ಮೊದಲು ನಾನು ನಾಟಕಕ್ಕೆ ರಿಹರ್ಸಲ್ಗೆ ಹೋಗೋದಕ್ಕಿಂತ ಮೊದಲು ಅಲ್ಲಿ ಬಂದು 1 ಗಂಟೆ ಅವ್ರ ಜೊತೆಗೆಲ್ಲ ಮಾತಾಡಿ ಆನಂತರ 6:30-7 ಗಂಟೆಗೆ ನಾಟಕದ ರಿಹರ್ಸಲ್ ಸ್ಟಾರ್ಟ್. ಆದರೆ ಭಾಳ ಫಾರ್ಚುನೇಟ್ಲಿ ಅಲ್ಲಿಂದ ಆದದ್ದು ಏನು ಅಂತಂದರೆ, ಆ ನಾಟಕವನ್ನು ನಿರ್ದೇಶನ ಮಾಡಿದಂಥ ವ್ಯಕ್ತಿ ನಿಜವಾಗ್ಲೂ ಪ್ರಾತಸ್ಮರಣೀಯ. ಭಾಳ ಅದ್ಭುತವಾದಂಥ ನಾಟಕಕಾರ, ಅದ್ಭುತವಾದಂಥ ಒಬ್ಬ ನಿರ್ದೇಶಕ, ಪ್ರೊಫೆಸರ್ ಬಿ. ಚಂದ್ರಶೇಖರ್. ಆ ಬಿ. ಚಂದ್ರಶೇಖರ್ ಅವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಅಲ್ಲಿ ನಾಟ್ಯದ ಒಂದು ಕಾಲೇಜಿನಲ್ಲಿ ಸ್ಕೂಲ್ ಇತ್ತು. ಅದರದ್ದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದ್ದರು ಮತ್ತು ಇಂಗ್ಲೀಷ್ ಪ್ರೊಫೆಸರ್ ಕೂಡ ಇದ್ದರು. ಅಂಥ ಒಂದು ವ್ಯಕ್ತಿ ಈ ಮ್ಯಾಕ್ಬೆತ್ ನಾಟಕವನ್ನು ನಿರ್ದೇಶನ ಮಾಡುವಂಥ ಒಂದು ಅವಕಾಶ ಅವರು ಕಲ್ಪಿಸಿಕೊಟ್ಟಿದ್ದರು ನಮಗೆ. ಅವರು ಮಾಡಿದರು, ಆ ನಿರ್ದೇಶನ ಮಾಡಿದರು ಆ ನಾಟಕ. ಅದರಲ್ಲಿ ಮ್ಯಾಕ್ಬೆತ್ ಎಂಬುದರಲ್ಲಿ ಮ್ಯಾಕ್ಬೆತ್ ಕ್ಯಾರೆಕ್ಟರನ್ನು ನಮ್ಮ ವಿಜೇಂದ್ರ ಅವರೇ ಮಾಡಿದರು. ಆದರೆ ಲೇಡಿ ಮ್ಯಾಕ್ಬೆತ್ ರೋಲನ್ನು ಭಾರ್ಗವಿ ನಾರಾಯಣ ಅವರು ಶ್ರೀಮತಿ ಅವರು ಭಾಳ ಪ್ರಸಿದ್ಧವಾದಂಥ ಒಬ್ಬ ನಾಟಕಗಳನ್ನು ಮಾಡಿದವರು. ಮುಂದೆ ಅವರು ರಂಗಭೂಮಿಯಲ್ಲಿ ಮತ್ತು ಟಿ ವಿಯಲ್ಲಿ ಭಾಳಷ್ಟು ಮಿಂಚಿದಂಥ ಅದ್ಭುತವಾದಂಥ ಹಿರಿಯರಾದಂಥ ಭಾರ್ಗವಿ ನಾರಾಯಣರನ್ನು ನಾನು ನೆನೆಸ್ಕೊಳ್ಳಿದ್ದೇನೆ.
ಅವರು ಭಾರ್ಗವಿ ನಾರಾಯಣ ಅವರು ಲೇಡಿ ಮ್ಯಾಕ್ಬೆತ್ ಮಾಡಿದ್ರು. ಭಾಳ ವಿಚಿತ್ರ ಅಂತಂದರೆ ನನ್ನ ವಯಸ್ಸಿನ ಹತ್ತಿರದಲ್ಲೇ ಇರುವಂಥ ಬಿ ವಿ ರಾಜಾರಾಮ್ ಅಂತ ಮುಂದೆ ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದರು. ಭಾಳ ದೊಡ್ಡ ನಾಟಕಕಾರ, ಭಾಳ ಪ್ರಸಿದ್ಧಿಗೆ ಬಂದಂಥ ಅವರೆಲ್ಲ ನಾಟಕ ರಂಗದ ಮೂಲಕ ಬಂದಂಥ ಅಸಾಧಾರಣ ವ್ಯಕ್ತಿತ್ವ ಹೊಂದಿದಂಥ ಅವರೆಲ್ಲರೂ ಅವರ ಪರಿಚಯ ಆಯಿತು. ಬೇರ್ಗಲ್ ಜಗನ್ನಾಥ್ ಅನೇಕರ ಪರಿಚಯ ನಾಟಕ ಗೋತ್ರಿಯ ಮೂಲಕನೇ ನನಗಾಯಿತು. ಆದರೆ ನಾನು ಹೇಳಬೇಕಾದದ್ದಿಷ್ಟೇ, ನನ್ನ ಈ ನಾಟಕ ರಂಗದ ಈ ಪಯಣದೊಳಗೆ ಈ ಪ್ರೊಫೆಸರ್ ಬಿ ಚಂದ್ರಶೇಖರ್ ಈ ನಿರ್ದೇಶನ ಮಾಡಿದ ಈ ಮ್ಯಾಕ್ಬೆತ್ ನಾಟಕ ಮುಂದೆ ಅದು ಯಶಸ್ವಿ ಆಯಿತು ಬಿಟ್ಟು ಆ ಮಾತು ಬೇರೆ. ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿಯೇ ಆಯಿತು ಆಗಿನ ಕಾಲದಲ್ಲಿ. ಆದರೆ ಆ ಪ್ರೊಫೆಸರ್ ಬಿ ಚಂದ್ರಶೇಖರ್ ಅವರು ಪ್ರತಿಯೊಂದು ಹೆಜ್ಜೆಯನ್ನೇ ಹೇಗಿಡಬೇಕು, ಇಡೀ ರಂಗಮಂದಿರವನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಯಾವ ಲೈಟಿನ ಫೋಕಸ್ನಲ್ಲಿ ಅಲ್ಲಿ ಹೋಗಿ ನಿಲ್ಲಬೇಕು, ಎಲ್ಲಿಂದ ಹೇಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೇಗೆ ಪ್ರತಿಯೊಂದನ್ನು ಅವ್ರು ವಿವರವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಒಂದು ಹೆಜ್ಜೆ ಹಿಂದಿಟ್ರೆ ಒಂದು ಹೆಜ್ಜೆ ಮುಂದಿಟ್ಟರೆ ಅಲ್ಲೇ ಇರಬೇಕು, ಹಾಗೇ ಇರಬೇಕು, ಹೀಗೇ ಮಾತಾಡಬೇಕು, ಭಾವನೆಗಳನ್ನು ಈಗಲೇ ಎಕ್ಸ್ಪ್ರೆಸ್ ಮಾಡಬೇಕು, ಮತ್ತು ಯಾವ ರೀತಿಯಿಂದ ವಾಯ್ಸ್ ಮಾಡ್ಯುಲೇಷನ್ ಮಾಡಬೇಕು, ಯಾವ ರೀತಿಯಿಂದ ಆ ಭಾವಾಭಿನವನ್ನು ನಿಮ್ಮ ಅಭಿವ್ಯಕ್ತಿಯನ್ನು ಮಾಡಬೇಕು ಅನ್ನೋದನ್ನು ಅತಿ ಖಂಡಿತವಾಗಿ ಹೀಗೇ ಆಗಬೇಕು ಅಂತೇಳಿ ಅವ್ರು ಹೇಳ್ತಿದ್ರು. ಅದರ ಪ್ರಕಾರ ಆ ನಾಟಕವನ್ನು ಮಾಡಬೇಕಾದ್ರೆ ನಮಗೆ ಒಂದು ರೀತಿಯಿಂದ ಈ ನಾಟಕ ಮಾಡೋದು ಅಂತಂದರೆ ಭಾಳ ಅಷ್ಟು ಸುಲಭವಾದ ಸಂಗತಿಯಲ್ಲ. ಮತ್ತು ಬೆಂಗಳೂರಿನಲ್ಲಿಗೆ ಒಂದು ಭಾಳ ದೊಡ್ಡ ಅಡ್ವಾಂಟೇಜ್ ಏನಿತ್ತು ಆಗಿನ ಕಾಲದಲ್ಲಿ ಅಂದರೆ, ನಾಟಕ ಅಂತಂದರೆ ಒಂದು ರಂಗಮಂಚ ಅಂತ ಒಂದು ಇರ್ತದೆ. ಒಂದು ರೀತಿಯಿಂದ ಲೈಟ್ ಹಾಕಿಬಿಟ್ಟಿರ್ತಾರೆ, ಎಲ್ಲ ಕಡೆ ಸುತ್ತಮುತ್ತಲು ಲೈಟು ಇರ್ತವೆ. ಆ ಲೈಟ್ ಇರ್ತದೆ, ಒಂದೇ ಬೆಳಕು. ಆ ಬೆಳಕಿನಲ್ಲಿ ಕ್ಯಾರೆಕ್ಟರ್ಗಳು ಬರ್ತಾವೆ ಹೋಗ್ತವೆ, ಏನೇನೋ ಮಾತಾಡ್ತವೆ, ಏನೇನು. ಆದರೆ ನಾನು ಬಾಂಡ್ ನಂಬರ್ 6 ಅಂಥೇಳಿ ಚಕ್ಕವು ಒಂದು ನಾಟಕ ನೋಡಿದೆ. ಆಮೇಲೆ ಭಾಳ ಪ್ರಸಿದ್ಧವಾದಂಥ ಮ್ಯಾಕ್ಸಿಮ್ ಗಾರ್ಕಿ ಮದರ್, ಮತ್ತು ಹೈವದನ ಬಿ ವಿ ಕಾರಂತರ ನಿರ್ದೇಶನದಲ್ಲಿ ಎರಡು ಇವ್ರು ಮಾಡಿದರು. ವೈಶಾಲಿ ಕಾಸರವಳ್ಳಿ ಅವರು, ಆಮೇಲೆ ಚಂದ್ರಶೇಖರ್ ಅವರು, ಬಿ ಕೆ ಸುಂದರರಾಜ್ ಅವರು, ಅವರೆಲ್ಲ ಅಭಿನಯ ಮಾಡಿದಂಥ ದೇವದತ್ತ, ಕಪಿಲ, ಗಿರೀಶ್ ಕರ್ನಾಡ್ ಅವರು, ಆಮೇಲೆ ಚಂದ್ರಶೇಖರ್ ಕಂಬಾರರ ನಾಟಕಗಳನ್ನು ಜೋಕುಮಾರಸ್ವಾಮಿ, ಆನಂತರ ನಮ್ಮ ಮನೋಹರ್ ಗರ್ಭಮಾಲೆಯ ದೊಡ್ಡ ಒಂದು ಪ್ರಾಯರಾಗಿರ್ತಕ್ಕಂಥ ಜಿ ಬಿ ಜೋಶಿಯವರ ನಾನು ಯಾರು ನನ್ನ ಅತ್ಯಂತ ಪ್ರಾತಸ್ಮರಣೆ ಭಾಳ ಪ್ರೀತಿಯಿಂದ ಸ್ಮರಿಸ್ತೇನೆ ಅಂಥ ಹಿರಿಯರ ಸತ್ತವರ ನೆರಳಲ್ಲ, ಇದು ಕದಡಿದ ನೀರು ಮೂಕಬಲ್ಲಿ ನಾಟಕಗಳನ್ನು ಅಲ್ಲಿ ನೋಡುವಂಥ ಸಂದರ್ಭ, ಮೊದಲು ನೋಡುವಂಥ ಅವಕಾಶ ಅಲ್ಲಿ ನನಗೆ ಸಿಕ್ತು. ಅದರ ಮೂಲಕ ಭಾಳ ಒಂದು ರೀತಿಯಿಂದ ಬೆಳೆಯುವಂಥ ಅವಕಾಶ. ನಾನು ತಿರುಗಿ ಈ ಮ್ಯಾಕ್ಬೆತ್ಗೆ ಬಂದಾಗ, ಈ ಮ್ಯಾಕ್ಬೆತ್ತು ನಾಟಕ ನನಗೆ ಒಂದು ರೀತಿಯಿಂದ ಒಂದು ಸ್ಪಷ್ಟವಾದ ಕಲ್ಪನೆಯನ್ನು ನೀಡಿ, ಬೆಳಕು ಮತ್ತು ಧ್ವನಿಗಳ ಸಂಯೋಜನೆ ಹೇಗಿರ್ತದೆ, ಮತ್ತು ನಾವು ಹೇಗೆ ಮಾತನಾಡಬೇಕು, ಎಲ್ಲಿ ಮಾತನಾಡಬೇಕು, ಅದು ಬೆಳಕು ಯಾವ ರೀತಿ ಬರಬೇಕು, ಕತ್ತಲೆ ಯಾವಾಗ ಆಗ್ತದೆ ಎಂಬುದರ ಸ್ಪಷ್ಟವಾದ ಕಲ್ಪನೆ ಅಲ್ಲಿ ಬರ್ತದೆ. ಆವಾಗಿನ ಕಾಲದಲ್ಲಿ ನಾನು ಧಾರವಾಡದಲ್ಲಿ ನೋಡಿದಂಥ ನಾಟಕಗಳಲ್ಲಿ ಈ ಥರದ ಸಾಧ್ಯತೆಗಳು ಇರಲಿಲ್ಲ ಅಂತ ಅನ್ನಿಸ್ತದೆ ನನಗೆ. ಅಥವಾ ಅದು ನಾನು ಬೆಂಗಳೂರಿನಲ್ಲಿ ಇದ್ದುದರಿಂದ ನನಗೆ ಇಂಥ ನಾಟಕಗಳನ್ನು ಮಾಡಿದರೂ ಕೂಡ ನೋಡುವಂಥ ಅವಕಾಶಗಳು ನನಗೆ ಆವಾಗ ನಾನು ಧಾರವಾಡದಲ್ಲಿ ನೋಡಿದ್ದೀನಿ. ಆದರೆ ಮುಂದೆ ನಾನು ಬಾದಲ್ ಸರ್ಕಾರ ಅವರ ಅನೇಕ ನಾಟಕಗಳನ್ನು ಧಾರವಾಡದಲ್ಲಿ ನೋಡಿದ್ದೇನೆ, ಬೇರೆ ನಾಟಕಗಳನ್ನು ನೋಡಿದ್ದೇನೆ, ಆ ಮತ್ತು ಬೇರೆ. ಆದರೆ ಅದೇನಾಯಿತು ಅಂತಂದರೆ, ಇಂಥ ಎಲ್ಲ ನಾಟಕಗಳನ್ನು ನೋಡುವಂಥ ಒಂದು ಪ್ರವೃತ್ತಿ ಆವಾಗ ನನಗೆ ಜಾಗೃತ ಆಯಿತು. ಇದರಿಂದ ನಾನು ತುಂಬ ಕಲಿಯುವಂಥ ಅಲ್ಲೇ ಆ ಸಮಯದಲ್ಲೇ ನಾನು ನನ್ನ ಅತ್ಯಂತ ಒಡನಾಟ, ಈಗ ಅವರಿಗೆ ಬಹುತೇಕ ಅವರೆಲ್ಲ ಭಾಳ ದೊಡ್ಡವರಾಗಿಬಿಟ್ಟಿದ್ದಾರೆ, ನೆನಪಿದೆ ಇಲ್ಲೋ, ಮುಖ್ಯಮಂತ್ರಿ ಚಂದ್ರು ಅವ್ರ ಜೊತೆಗೆ ಅವರು ಒಂದು ರೀತಿಯಿಂದ ಅಚಲಾಯತನ ಅಂಥೇಳಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಅಚಲಾಯತನವನ್ನು ಆವಾಗ ಅಲ್ಲಿ ಏನು ಮಾಡಿದರು. ಅದರಲ್ಲಿ ನಾನು ಉಪಾಧ್ಯಾಯನ ಒಂದು ಪಾತ್ರವನ್ನು ಮಾಡಿದ್ದೆ. ಅದು ಭಾಳ ಯಶಸ್ವಿಯಾದ ನಾಟಕ. ಆಮೇಲೆ ಭರತಪ್ಪನ ಸೊಂಟಕ್ಕೆ ಗಂಟಿ ಅಂತೇಳಿ, ಆಮೇಲೆ ವಸಂತ ಕವಲಿಯವರ ಒಂದು ನಾಟಕ ಮಾಡಿದ್ದೆ, ಅದು ನನಗೆ ಅದ್ರ ಹೆಸರು ನೆನಪು ಬರ್ತಾ ಇಲ್ಲ. ಇಂಥ ಅನೇಕ ನಾಟಕಗಳನ್ನು ಕಲಾ ಗಂಗೋತ್ರಿಯ ಮೂಲಕ ಆವಾಗ ಮಾಡುವಂಥ ಸಂದರ್ಭ ನನಗೆ ದೊರಕಿ ಬಂತು.
ಹೀಗಾಗಿ ನಾಟಕ ಅಂದ್ರೇನು, ಮತ್ತು ಇಡಿಪಸ್ನಂಥ ನಾಟಕ, ಅಂತಿಗೊನೆ, ಮತ್ತು ಭಾಳ ಆ ರೀತಿಯಿಂದ ಇಡೀ ನಾಟಕ ಹವ್ಯಾಸಿ ರಂಗಭೂಮಿ ಭಾಳ ಅತ್ಯಂತ ಏನಂತಂದರೆ ಏನದು ಅತ್ಯುನ್ನತ ಮಟ್ಟದಲ್ಲಿ ಬೆಳೀತಾ ಇದ್ದಂಥ ಕಾಲಘಟ್ಟದೊಳಗೆ ನಾ ಬೆಂಗಳೂರಿನಲ್ಲಿ ಇದ್ದದ್ದು ನನಗೆ ಒಂದು ರೀತಿಯಿಂದ ಸೌಭಾಗ್ಯ ಅಂತ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೆ. ಆ ರೀತಿ ಎಲ್ಲ ಪ್ರಸಿದ್ಧವಾದ ನಾಟಕಗಳನ್ನು ಯಾವಾಗ ಈ ಕಾಲಕ್ಕೂ ಕೂಡ ಯಾವ ನಾಟಕಗಳನ್ನು ಉದಾಹರಿಸ್ತಾರೆ ಆ ನಾಟಕಗಳನ್ನು ನಾನು ಮೊಟ್ಟ ಮೊದಲೇ ಬಾರಿ ನೋಡಿದಂಥ ನಾಟಕಗಳೇ ಆಗಿವೆ. ಅದು ನನಗೆ ಬಹಳ ಸಂತೋಷ ತಡುವಂಥ ಒಂದು ವಿಷಯ. ಮುಂದೆ ಒಂದು ಕೊನೆಯದಾಗಿ ಕೆಲವೊಂದು 2 ವಿಚಾರಗಳನ್ನು ಹೇಳಿದೆ. ಈಗ ಏನಾಗ್ತದೆ ಅಂತಂದರೆ, ಈ ನಾಟಕಗಳನ್ನ ಮಾಡಿದ್ವಿ, ಇಲ್ಲಿ ಬಂದ್ವಿ, ಮುಂದೆ ನಮ್ಮ ವೃತ್ತಿ ಬದಲಾದ್ರಿಂದ ನಾನು ಇಲ್ಲಿ ಧಾರವಾಡಕ್ಕೆ ಬಂದ ಮೇಲೆ ಈ ನಾಟಕಗಳನ್ನು ಮಾಡುವಂಥ ಒಂದು ಪರಂಪರೆ ಹೋಯ್ತು. ಯಾಕಂದರೆ ವ್ಯಾವಹಾರಿಕ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದರಿಂದ ನಾವು ಬೆಳಗ್ಗೆ 9-9:30 ಹೋಗಿಬಿಟ್ರೆ ರಾತ್ರಿ 8-8:30 ಮರಳುವಂಥ ಸಂದರ್ಭನೇ ಇದೆ. ಆ ಸಂದರ್ಭದಲ್ಲಿ ನಮಗೆ ಒಂದು ರವಿವಾರ ಒಂದೊಂದು ಬಿಟ್ಟರೆ ಯಾವ ಉಳಿದ ದಿವಸದಲ್ಲಿ ನಮಗೆ ಅವಕಾಶಗಳು ಸಿಗ್ತದೆ. ಹೀಗಾಗಿ ಏನೋ ಒಂದು ರೀತಿಯಿಂದ ನಾಟಕ ನೋಡುವಂಥ ಒಂದು ಪರಂಪರೆಯನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದೆ. ಆದರೆ ನಾಟಕಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ, ಆದರೆ ನಮ್ಮ ಇದ್ದ ಸಂಸ್ಥೆಯೊಳಗೇ ಕೆಲವೊಂದು ಸರಿ ಇದ್ದ ಸಣ್ಣ ಪುಟ್ಟ ಅವಕಾಶಗಳಲ್ಲಿ ಕೂಡ ಬೇರೆದವರ ಜೊತೆಗೆ ಅವರಿಗೆ ನಿರ್ದೇಶನ ಮಾಡಿ ನಾಟಕಗಳನ್ನು ಮಾಡಿಸಿದ್ದುಂಟು. ಆದರೆ ಅದೇನು ಬಹಳ ಮಹತ್ವದ ಸಂಗತಿ ಅಂತ ನಾನು ತಿಳ್ಕೊಂಡಿಲ್ಲ. ಆದರೆ ರಂಗಪಯಣ ಎಂಬುದು ಏನಿದೆಯಲ್ಲ, ಒಂದು ಇಡೀ ಒಂದು ವ್ಯಕ್ತಿತ್ವದ ಒಂದು ಪೂರ್ತಿಯಾದ ವಿಕಸನಗೊಳ್ಳಬೇಕಾದ್ರೆ ರಂಗಭೂಮಿಯಲ್ಲಿ ನಾವು ಅದು ಪಳಗಲೇಬೇಕು. ರಂಗಭೂಮಿಯ ಬಗ್ಗೆ ನಮಗೆ ಒಂದು ರೀತಿಯಿಂದ ಅರಿವು ಇರಬೇಕು ಅಂತ ನನಗೆ ನಿಶ್ಚಿತವಾದ ಕಲ್ಪನೆ ಇದೆ. ಈಗ ನೋಡಿ, ನಾವು ಕಮ್ಯುನಿಕೇಷನ್ ಅಥವಾ ಸಂವಹನದ ಬಗ್ಗೆ ಭಾಳ ದೊಡ್ಡದಾಗಿ ಅದನ್ನು ಏನು ಕ್ಲಾಸ್ನಲ್ಲಿ ಹೇಳ್ತೀವಿ, ಸಂವಹನ, ಪ್ರೆಸೆಂಟೇಷನ್ ಸ್ಕಿಲ್ಸು, ಆ ರೀತಿಯಿಂದ ಯಾವ ರೀತಿಯಿಂದ ನಿಮ್ಮನ್ನು ನೀವು ಪ್ರಸ್ತುತಗೊಳಿಸಬೇಕು, ಹಾಗೆ ಹೀಗೆ ಅಂಥೇಳಿ ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟು ಅನ್ನೋದು ಏನಿದೆಯಲ್ಲ, ಇದ್ರ ಬಗ್ಗೆ ಅಷ್ಟೆಲ್ಲ ಮಾತಾಡ್ತೇವೆ. ಈ ಕಮ್ಯುನಿಕೇಷನ್ನಲ್ಲಿ ಒಂದು ಮಾತು ನಾವು ನಿಶ್ಚಿತವಾಗಿ ಹೇಳ್ತಿರ್ತೇವೆ, 55% ಬಾಡಿ ಲ್ಯಾಂಗ್ವೇಜ್, 38% ವಾಯ್ಸ್ ಮಾಡ್ಯುಲೇಷನ್, 7% ವರ್ಡ್ಸ್ ಅಂತ. ಅಂದರೆ ನೀವು ನಿಂತು ಮಾತನಾಡಬೇಕಾದ್ರೆ ನಿಮ್ಮ ಕಣ್ಣುಗಳಲ್ಲಿ ಆಗುವಂಥ ಚಲನವಲನಗಳು, ನೀವು ಕೈ, ನಿಮ್ಮ ಇದು ಭಾವ, ನಿಮ್ಮ ವಾಯ್ಸನ್ನು ಯಾವ ರೀತಿಯಿಂದ ಮಾಡ್ಯುಲೇಟ್ ಮಾಡ್ತೀರಿ, ಅವನ್ನ ಮಾಡ್ಯುಲೇಟ್ ಮಾಡೋದ್ರ ಮೂಲಕ ಯಾವ ರೀತಿಯಿಂದ ಸಂದೇಶ ಕೊಡ್ತಾ ಇದ್ದೀರಿ, ಏನು ಹೇಳ್ತಾ ಇದ್ದೀರಿ, ಅದು ಅಲ್ಲಿ ಎದುರಿಗೆ ಕೂತಂಥ ವಿದ್ಯಾರ್ಥಿಗಳಿಗೆ ತಲುಪ್ತಾ ಇಲ್ಲೋ, ಅದು ತಲುಪಿದರೆ ಅದು ಅರ್ಥವತ್ತಾಗಿ ತಲುಪಿದೆಯಲ್ಲೋ ಅಂತ ಮಾಡಬೇಕಾದ್ರೆ 93% ನಮ್ಮ ಬಾಡಿ ಲ್ಯಾಂಗ್ವೇಜು ಮತ್ತು 38% ವಾಯ್ಸ್ ಮಾಡ್ಯುಲೇಷನ್. ಈ ವಾಯ್ಸ್ ಮಾಡ್ಯುಲೇಷನ್ನು ಮತ್ತು ನಾಟಕಗಳಲ್ಲಿ ಆಂಗಿಕ ಅಭಿನಯ ಅಂತ ಏನು ನಾವು ಮಾಡ್ತೇವಲ್ಲ, ಇದು ನಾಟಕ ರಂಗದ ಮೂಲಕ ನಮಗೆ ಸಿಕ್ಕಿದ್ರಿಂದ ನಾನು ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಅಥವಾ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಅವು ಯಶಸ್ವಿ ಆಗ್ತದೆ ಅಂತ ನನ್ನ ತಿಳುವಳಿಕೆ ಆಯಿತು. ಇದಕ್ಕೆ ನಾನು ನನ್ನ ರಂಗಪಯಣದ ಒಟ್ಟು ನನ್ನ ಹಾದಿಯೊಳಗೆ ಈ ಒಂದು ಕವಿತೆಯನ್ನು ಓದಿದ್ದೇನೆ. ನಾನು ಅನೇಕ ಕವಿತೆಗಳನ್ನು ಬರೆದಿದ್ದೇನೆ, ಕವಿತೆಗಳನ್ನು ಓದಿದ್ದೇನೆ. ಅನೇಕ ದೊಡ್ಡ ದೊಡ್ಡ ಕವಿಗಳಂತ, ಈಗ ಚನ್ವೀರ್ ಕಣ್ಣಿ ಬಹಳ ಅದ್ಭುತವಾದಂಥ ಕವಿ ಚನ್ವೀರ್ ಕಣ್ಣಿಯವರು, ಗೋಪಾಲ್ ಕೃಷ್ಣ ಅಡಿಗರು, ನಿಸಾರ್ ಅಹ್ಮದರು, ಆಗಿನ ಕಾಲದಲ್ಲಿ ಅವರೆಲ್ಲರೂ ಅನೇಕರು ಇಂಥ ಅನೇಕರು, ಮತ್ತು ಬೇಂದ್ರೆಯವರ ಕವಿತೆಗಳನ್ನೇ, ಮಹಾಕವಿ ಬೇಂದ್ರೆ, ಇಂಥವರೆಲ್ಲರ ಕವಿತೆಗಳನ್ನು ಅವರು ಹೇಳ್ತಿರ್ಬೇಕಾದ್ರೆ ಎಷ್ಟು ನಾಟಕೀಯವಾಗಿ, ಎಷ್ಟು ಅದ್ಭುತವಾಗಿ ಭಾವನೆಗಳನ್ನು ತೀವ್ರಗೊಳಿಸಿ ಅದನ್ನು ಆ ಕವಿತೆಗಳನ್ನು ಓದ್ತಿದ್ರಲ್ಲ, ಆ ಕವಿತೆಗಳನ್ನು ಓದಬೇಕಾದ್ರೂ ಕೂಡ ಅದು ಒಂದು ರೀತಿಯಿಂದ ನಾಟಕದ ಕಲೆನೇ ಅದು. ಯಾಕಂದರೆ ಕವಿತೆ ಓದೋದು, ಕವಿತೆ ಎಷ್ಟೇ ಚೆನ್ನಾಗಿದ್ದರು, ಭಾವನೆಗಳಿಂದ ಓತಪ್ರೋತವಾಗಿದ್ದರೂ ಕೂಡ ಆ ಕವಿತೆ ಎಂಬುದು ಏನಿರ್ತದೆ ಅದಕ್ಕೆ ಅದರದೇ ಧಾಟಿಯಲ್ಲಿ ಅದನ್ನು ಓದಿ ಅದು ರಸಾನುಭವ ಕೊಡುವಂಥ ಒಂದು ಕೆಲಸ ಆದಾಗ ಮಾತ್ರ ಆ ಎದುರುಗಡೆ ಕೂತಂಥ ಶ್ರೋತೃಗಳಿಗೆ ಆ ಕವಿತೆ ತಟ್ಟುತ್ತದೆ. ಇಲ್ಲದೆ ಹೋದರೆ ಏನೋ ಒಂದು ರೀತಿಯಿಂದ ಬಾಲ್ಡಾಗಿ ಏನೋ ಒಂದು ರೀತಿಯಿಂದ ಕವಿತೆಯನ್ನು ಓದ್ಬಿಟ್ರೆ ಕವಿತೆಗೂ ಅದು ಅರ್ಥಪೂರ್ಣ ಆಗಲ್ಲ. ಆ ಕಾರಣದಿಂದ ನನಗೆ ರಂಗಭೂಮಿಯಿಂದ ಕಲಿತದ್ದು ನಾನು ಏನು ಅಂತಂದರೆ, ಅಂದರೆ ಕವಿತೆಗಳನ್ನು ಹೇಗೆ ಓದಬೇಕು, ಕವಿತೆಗಳನ್ನು ಪ್ರೆಸೆಂಟ್ ಹೇಗೆ ಮಾಡಬೇಕು,
ಮತ್ತು ನಾಟಕ ಅಥವಾ ನಾನು ಭಾಷಣ ಮಾಡಬೇಕಾದ್ರೆ ಯಾವ ರೀತಿ ಭಾಷಣ ಮಾಡಬೇಕು, ಯಾವ ರೀತಿ ಆಮೇಲೆ ನನ್ನ ಕೈಯ ಚಲನವಲನಗಳನ್ನು ಮಾಡಬೇಕು, ಯಾವ ರೀತಿಯಿಂದ ಎಕ್ಸ್ಪ್ರೆಷನ್ ಕೊಡಬೇಕು, ಯಾವಾಗ ನಗಬೇಕು, ಯಾವಾಗ ಜನರು ನಗ್ತಿರ್ಬೇಕಾದ್ರೆ ಏನೂ ಆಗದವರ ನಿಂತಿರಬೇಕು, ಇವೆಲ್ಲ ಒಂದು ಟೆಕ್ನಿಕ್ಕು, ಪ್ರೆಸೆಂಟೇಷನ್ ಸ್ಕಿಲ್ಸು ಹೇಗೆ ನಿಲ್ಲಬೇಕು ಅನ್ನೋದ್ರಿಂದ ಹಿಡಿದು ಒಂದು ರೀತಿಯಿಂದ ನಮ್ಮ ವ್ಯಕ್ತಿತ್ವ ಆ ರೀತಿ ರೂಪಿಸಿಕೊಂಡು ನಾವು ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತನಾಡಿದಾಗ ಅದು ನಿಜವಾದ ಒಂದು ರೀತಿಯಿಂದ ಕ್ಲಾಸ್ ಭಾಳ ಇಫೆಕ್ಟಿವ್ ಆಗ್ತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚು ನಿಮಗೆ ವಿಷಯದ ಬಗ್ಗೆ ಪರಿಪೂರ್ಣವಾದ ಜ್ಞಾನನೂ ಬೇಕು, ಅದು ನಿಸ್ಸಂದೇಹವಾಗಿ ಬೇಕು. ಆದರೆ ವಿದ್ಯಾರ್ಥಿಗಳನ್ನು ತಟ್ಟಬೇಕಾದ್ರೆ ನಾನು ವಿಷಯ ಗೊತ್ತಿದೆ ನನಗೆ ಹೇಳೋಕ್ಕೆ ಬರೋಲ್ಲ ಅಂತಂದಾದರೆ ಅದು ವಿದ್ಯಾರ್ಥಿಗಳನ್ನ ತಟ್ಟೋದು. ಅದಕ್ಕೆ ವ್ಯಕ್ತಿತ್ವ ವಿಕಸನದ ಒಂದು ಬಹುಮುಖ್ಯವಾದ ಒಂದು ಅಂಗ ಅಂದರೆ ನಾಟಕ ಒಂದು ಪರಂಪರೆಯನ್ನು ಬೆಳೆಸುವಂಥ ಒಂದು ನಾಟಕದ ಪರಂಪರೆಯ ಬಗ್ಗೆ ಅಥವಾ ನಾಟಕದ ಬಗ್ಗೆ ಭಾವನೆಯ ಬಗ್ಗೆ, ಭಾವನೆಗಳನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಶ್ಚಿತವಾದ ತಿಳುವಳಿಕೆ ರಂಗಭೂಮಿಗೆ. ಅದಕ್ಕಾಗಿ ನನಗೆ ಪ್ರಗತಿಯಿಂದ ರಂಗಭೂಮಿಯಿಂದ ನಾನು ಕಲಿತದ್ದು ಬಾಳಿದೆ. ಇಲ್ಲಿ ಬಂದ ಮೇಲೆ ಬೇಕಾದಷ್ಟು ನಾಟಕಗಳು ನೋಡಿದ್ದೇನೆ. ಕೆಲವೊಂದು ಸರಿ ಏನಾಗ್ತದೆ ಅಂದರೆ ನಾನೇ ನಾಟಕಗಳನ್ನು ನೋಡಬೇಕಾದ್ರೆ ಶ್ರೀರಂಗರ ಬಗ್ಗೆ ನಾನು ಇತ್ತೀಚೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಒಂದು ಪುಸ್ತಕವನ್ನು ಬಂದು ಶ್ರೀರಂಗರ ಅವರ ಆತ್ಮಚರಿತ್ರೆಯನ್ನು ಓದುವಂಥ ಸಂದರ್ಭ ಬಂದಿತ್ತು. ಆ ಶ್ರೀರಂಗರು ಕೂಡ ಹವ್ಯಾಸಿ ನಾಟಕ ರಂಗ ಮತ್ತು ವೃತ್ತಿ ನಾಟಕ ರಂಗದ ಬಗ್ಗೆ ಭಾಳಷ್ಟು ಚರ್ಚೆ ಮಾಡ್ತಾರೆ. ಅವರ ನಾಟಕಗಳನ್ನು ಕೂಡ ನೋಡಿದ್ದೇನೆ. ಕತ್ತಲೆ ಬೆಳಕನ್ನು ನೋಡಿದ್ದೇನೆ. ಅನೇಕ ಅವರ ರಂಗ ಭಾರತವನ್ನು ನೋಡಿದ್ದೇನೆ. ಅನೇಕ ನಾಟಕಗಳನ್ನು ಕೂಡ ನಾನು ಶ್ರೀರಂಗರ ಕುರಿತು, ಆ ಶ್ರೀರಂಗರ ಒಬ್ಬ ಅಭಿಮಾನಿ ಆಗಿರೋದ್ರಿಂದ ಶ್ರೀರಂಗರ ಕುರಿತು ಒಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಬಂದಂಥ ಒಂದು ಪುಸ್ತಕ ಬರೆಯೋದಕ್ಕೆ ನನಗೆ ಸಾಧ್ಯವಾಯಿತು. ಹೀಗೆ ಅನೇಕ ಒಂದು ರೀತಿಯಿಂದ ಈ ರೀತಿ ತಿಳುವಳಿಕೆಯನ್ನು ಕೊಡುವಂಥ ಸಾಧ್ಯತೆಗಳು ನಮಗೆ ರಂಗಭೂಮಿ ನಮಗೆ ಕಲಿಸಿಕೊಡ್ತದೆ. ಮತ್ತು ಇನ್ನೊಂದು ರೀತಿಯಿಂದ ನಮ್ಮ ಅಭಿನಯ ಭಾರತಿ ಇಂಥ ಒಂದು ಪ್ರಯತ್ನಗಳನ್ನು ಭಾಳ ಸತತವಾಗಿ ಮಾಡ್ತಾ ಬರ್ತಿದೆ. ಕಳೆದ ಒಂದು ವರ್ಷದಿಂದ ಪೂರ್ತಿಯು ಪ್ರತಿಯೊಂದು ವಾರ ಒಂದಿಲ್ಲ ಒಂದು ಕಡೆ ಅದು ಪ್ರತಿಯೊಂದು ವಾರ ಒಂದೊಂದು ಲೆಕ್ಚರ್ ಏರ್ಪಡಿಸೋದ್ರ ಮೂಲಕ ಅನೇಕ ವಿಷಯಗಳ ಬಗ್ಗೆ ನಾನು ಇತ್ತೀಚೆಗೆ ಈಗ ಒಂದು 4-5 ಈಗ ಕೆಲವೊಂದು 6-7 ತಿಂಗಳಿಂದ ಇದರಿಂದ ಭರತನಾಟ್ಯ ಶಾಸ್ತ್ರದ ಬಗ್ಗೆ ತಿಳಿಯುವಂಥದ್ದು, ಅನೇಕ ವಿಷಯಗಳ ಬಗ್ಗೆ ತಿಳಿಯುವುದು, ಮರಾಠಿ ಹೀಗೆ. ಆನಂತರ ಕೊನೆಯದಾಗಿ ಒಂದು ಮಾತಿಂದ ಹೇಳಬೇಕಂದ್ರೆ, ಒಂದು ಈ ನಮ್ಮ ಟಿ ವಿಯಲ್ಲಿ ಜಿ ಥಿಯೇಟರ್ ಅಂಥೇಳಿ ಒಂದಿದೆ. ಅದು ರಂಗಮಂಚ ಲೈವ್ ಅಂಥೇಳಿ ಅದು ಬರ್ತದೆ. ಅದರ ನಾಟಕಗಳನ್ನೇ ಒಂದು ರೀತಿಯಿಂದ ದೃಶ್ಯೀಕರಿಸ್ತಾರೆ. ಆ ನಾಟಕಗಳನ್ನು ನೋಡಿಬಿಟ್ರೆ ಹಮೀದಾಬಾಯಿ ಕೋಟಿ ಇತ್ತೀಚೆಗೆ ಭಾಳ ಪ್ರಸಿದ್ಧವಾಗಿತ್ತಂತ ನಿನ್ನೆ ರಾತ್ರಿ ನಾನು ನೋಡಿದ ಓಕೆ ಟಾಟಾ ಬಾಯ್ ಬಾಯ್ ಅಂತ ಒಂದು ನಾಟಕ, ಹಾಸ್ಯಪೂರಿತವಾದ ನಾಟಕ. ಏನೇನೋ ಯಾವುದೋ ಒಂದು ಸಮಸ್ಯೆಗಳನ್ನಿಟ್ಟುಕೊಂಡು ಮರಾಠಿ, ಬೆಂಗಾಲಿ, ಹಿಂದಿ ನಾಟಕ ರಂಗಭೂಮಿ ಇಂದ ಬಂದ ಎಲ್ಲ ನಾಟಕಗಳನ್ನು ಅಲ್ಲಿ ಏನು ಮಾಡ್ತಾರೆ, ಒಂದು ರೀತಿಯಿಂದ ಅಲ್ಲಿ ಪ್ರಸ್ತುತಪಡಿಸ್ತಾರೆ. ಅವು ಬಹಳಷ್ಟು ಉಪಯೋಗ ಆಗ್ತದೆ. ಅದು ನೋಡೋದ್ರಿಂದ ಒಂದು ನುಡಾಲಿ ಅಂತ ಬಹಳ ಸಹಜವಾದ ಅಭಿನಯ ಇರ್ತದೆ. ಆ ಅಭಿನಯವನ್ನು ನಾವು ಕೂಡ ನಮ್ಮ ಆತ್ಮಸಾತ್ ಮಾಡಿಕೊಂಡ್ರೆ ಹೆಚ್ಚು ಪ್ರಭಾವಶಾಲಿ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ರಂಗಭೂಮಿಯಲ್ಲಿ ಕಾಲಿಡ್ತಿರುವ ಅಥವಾ ರಂಗಭೂಮಿಯ ಬಗ್ಗೆ ರಂಗಭೂಮಿಯನ್ನೇ ಜೀವನವನ್ನಾಗಿ ಮಾಡಬೇಕು ಅಥವಾ ರಂಗಭೂಮಿಯನ್ನು ಒಂದು ಹವ್ಯಾಸವನ್ನಾಗಿ ಮಾಡಿಕೊಳ್ಳುವಂಥ ನನ್ನ ಮಿತ್ರರೆಲ್ಲರೂ, ನನ್ನ ಯುವ ಮಿತ್ರರು ಈ ಎಲ್ಲ ನಾಟಕಗಳ ಬಗ್ಗೆ ಇಂಥವ್ರು ಗಮನ ಹರಿಸಿ ಪ್ರತಿಯೊಂದು ಸೂಕ್ಷ್ಮವಾದ ವಿವರಗಳನ್ನು ಕೂಡ ತಮ್ಮಲ್ಲಿ ತಡೆಯಬೇಕು. ಸಮಾಜವನ್ನು ಕಣ್ತೆರೆದು ನೋಡುವಂಥ ಒಂದು ಸಾಧ್ಯತೆಗಳನ್ನು ನಾವು ಹುಡುಕಬೇಕು. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಹಾವಭಾವಗಳು ಹೇಗಿರ್ತವೆ, ಹೇಗೆ ಅವನು ರೀತಿಯಿಂದ ಒಂದು ವರ್ತನೆ ಮಾಡ್ತಾನೆ, ಯಾವ ರೀತಿಯಿಂದ ದೇಶಾವರಿನಾಗಿ ನಗ್ತಾನೆ, ಯಾವ ರೀತಿಯಿಂದ ಗಂಭೀರವಾಗಿ ಮಾತನಾಡ್ತಾನೆ, ಯಾವ ರೀತಿಯಿಂದ ಸಿಟ್ಟು ಮಾಡ್ಕೊಳ್ತಾನೆ, ಯಾವ ರೀತಿಯಿಂದ ಅವನು ಬೇರೆ ಬೇರೆ ಒಂದು ರೀತಿಯಿಂದ ಸುಳ್ಳನ್ನು ಆಡಬೇಕಾದ್ರೆ ಯಾವ ರೀತಿ ಮಾತಾಡ್ತಾನೆ, ಈ ಎಲ್ಲ ಥರದ ಅಂಥ ಭಾವನೆಗಳನ್ನು ಜನರಿಂದ ನೋಡಿ ಅವನ್ನ ಏನು ಮಾಡ್ಕೋಬೇಕು ಅಂದ್ರೆ ನಮ್ಮಲ್ಲಿ ಅವನ್ನ ತಗೊಂಡು ಆ ನಾಟಕಗಳ ಮೂಲಕ ಆ ಸಂದರ್ಭ ಬಂದಾಗ ನಾಟಕಗಳ ಮೂಲಕ ನಾವು ಅದನ್ನು ವ್ಯಕ್ತಪಡಿಸ್ತೀವಿ. ನಾವು ಚಿಕ್ಕವರಿದ್ದಾಗ ಈ ಅವಕಾಶಗಳು ಬಹಳ ಸಾಧ್ಯತೆಗಳಿವೆ. ಯಾಕಂದರೆ ನಾವು ಎಲ್ಲರ ಜೊತೆಗೆ ಮುಕ್ತವಾಗಿ ಬೆರೆಯುವಂಥ ಅವಕಾಶ ಅಲ್ಲಿ ಆ ಸಂದರ್ಭದಲ್ಲಿತ್ತು. ಹೀಗಾಗಿ ನಮಗೇನಾಗ್ತಿತ್ತಂದರೆ ಜೀವನ ಅಂದರೆ ಒಂದು ರೀತಿಯಿಂದ ಭಾಳ ಅಸಾಧಾರಣವಾದಂಥ ಅನುಭವವನ್ನು ಕೊಟ್ಟಂಥ, ನಾವೇ ಬೆಳಿತಿದ್ವಿ, ನಾವೇ ಆಟ ಆಡ್ತಿದ್ವಿ,
ನಾವೇ ಹೋಗ್ತಿದ್ವಿ, ಬರ್ತಿದ್ದೆ, ಸಾಹಸಗಳನ್ನು ಮಾಡ್ತಿದ್ದೆ, ಗಿಡ ಹತ್ತಿದ್ದೆ, ಜಿಗಿತಿದ್ದೆ. ಈ ಎಲ್ಲ ಥರದ ಸಾಧ್ಯತೆಗಳು ಈಗ ಕಡಿಮೆ ಆಗಿರೋದ್ರಿಂದ ನಮ್ಮ ಹೊಸ ಜನಾಂಗ ಒಂದು ರೀತಿಯಿಂದ ನಾಟಕಗಳನ್ನು ನೋಡುವಂಥ ಒಂದು ಕುತೂಹಲ ಬೆಳೆಸ್ಕೊಳ್ಬೇಕು. ಆ ಕುತೂಹಲ ಬೆಳೆಸ್ಕೊಳ್ಳೋದ್ರ ಮೂಲಕ ತಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಅದು ಬಹುಮುಖ್ಯವಾದಂಥ ಒಂದು 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 ಡೈಮೆನ್ಷನ್ ಕೊಡ್ತದೆ ಎಂಬುದರ ಬಗ್ಗೆ ಅವರಿಗೆ ನಿಶ್ಚಿತವಾದ ಒಂದು ಅವರಿಗೆ ಗೊತ್ತಾಗಿರಬೇಕಂದ್ರೆ ಅಂಥವು ಮಾತ್ರ ಒಂದು ರಂಗಭೂಮಿ ಅನ್ನೋದು ಭಾಳ ಯಶಸ್ವಿಯಾಗ್ತದೆ. ಆ ರಂಗಭೂಮಿಯ ಮೂಲಕ ನಾವು ಅನೇಕ ಒಂದು ಸಾಧ್ಯತೆಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಷ್ಟು ವಿಚಾರಗಳನ್ನು ನಾನು ಹೇಳುವಂಥ ಒಂದು ಸಂದರ್ಭ ನನಗೆ ಇತ್ತು. ಅನೇಕ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಹೆಚ್ಚು ಮಾತಾಡಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು 40-45 ನಿಮಿಷಕ್ಕೆ ನನ್ನ ಭಾಷಣವನ್ನು ಅಥವಾ ನನಗೆ ತಿಳಿದಂಥ ಅಲ್ಪ ತಿಳುವಳಿಕೆಯನ್ನು ತಮ್ಮೆದುರಿಗೆ ನಾನು ಒಂದು ರೀತಿಯಿಂದ ಪ್ರಸ್ತುತಪಡಿಸುವಂಥ ಒಂದು ಸಂದರ್ಭ ಬಂತು. ನೀವು ಅನೇಕರು ಅಸಾಧಾರಣವಾದಂಥ ರಂಗಭೂಮಿಯ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡ್ಕೊಂಡಂಥ ಅಸಾಧಾರಣ ವ್ಯಕ್ತಿಗಳು ನೀವಿದ್ದೀರಿ. ನನಗಿಂತ ಹೆಚ್ಚು 100 ಪಟ್ಟು 1000 ಪಟ್ಟು ನಿಮಗೆ ಇಂಥ ಅನೇಕ ಇದರ ಬಗ್ಗೆ ನಿಮಗೆ ಸಾಕಷ್ಟು ಗೊತ್ತಿರ್ತದೆ. ಆದರೆ ಈ ಎಲ್ಲ ನಾಟಕಗಳನ್ನು ನಾಟಕ ಪರಂಪರೆ ಅಂತೂ ಬೆಳೆದು ಬರಬೇಕು. ನಾಟಕ ಎಂಬುದು ಯಾವಾಗಲೂ ಇರ್ತದೆ, ಯಾವಾಗಲೂ ನಾಟಕ ಇರ್ತದೆ. ನಮಗೊಂದು ಕಾಲಕ್ಕೆ ಥಟ್ಟಿತ್ತು ಏನಂತಂದರೆ ಟಿ ವಿ ಬಂದ ಮೇಲೆ ರೇಡಿಯೋಕ್ಕೆ ಅದಕ್ಕೆ ಇದೆ. ಹಾಗಾಗೋದಿಲ್ಲ. ರೇಡಿಯೋಕ್ಕೆ ಅವ್ರ ಲಿಸ್ನರ್ಸ್ ಇದ್ದೇ ಇರ್ತಾರೆ. ನಾನು ಕೂಡ ರೇಡಿಯೋದಲ್ಲಿ ಕೂಡ ನಾನು ಅನೇಕ ರೂಪಗಳನ್ನು ಬರೆದೆ. ಅನೇಕ ನಡುಮನೆಯಲ್ಲಿ ಮನೆಯಲ್ಲಿ ಅನ್ನತಕ್ಕಂಥ ಅನೇಕ ರೂಪಗಳನ್ನು ಬರೆದ್ರೆ. ಆಮೇಲೆ 15 ನಿಮಿಷದ ನಡುಮನೆಯಲ್ಲಿ ಅಥವಾ ಮನೆಯಲ್ಲಿ ಅಂತಕ್ಕಂಥವನ್ನ ಬಹಳಷ್ಟು ಬರೆದು ನನಗೆ ಧಾರವಾಡ ಆಕಾಶವಾಣಿ ಬಹಳಷ್ಟು ಅವಕಾಶ ಕೊಟ್ಟಿದೆ. ಇದರಿಂದಾಗಿ ನನಗೆ ಒಂದು ರೀತಿಯಿಂದ ಬೆಳೆಯೋದಕ್ಕೆ ಬೇರೆ ರೀತಿಯಿಂದ ನಮಗೆ ಒಂದು ಅವಕಾಶಗಳು ದೊರಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಮತ್ತೊಮ್ಮೆ ತಾವು ಕೇಳಿದ ಎಲ್ಲ ಹಿರಿಯರಿಗೆ ಮತ್ತು ಎಲ್ಲ ಹಿರಿಯರಿಗೆ, ನನ್ನ ನಾಟಕದ ಎಲ್ಲ ನನ್ನ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತೇನೆ. ಮತ್ತು ವಿಶೇಷವಾಗಿ ಭಾಳ ಸಹೋದರಿಯ ಮಮತೆಯಿಂದ ಜ್ಯೋತಿ ದೀಕ್ಷಿತ್ ಅವರು ನಮ್ಮ ಜೊತೆಗೆ ಮಾತನಾಡಿ ಈ ಕೆಲವೊಂದು ವಿಷಯಗಳನ್ನು ತಿಳಿಸಿ ನನಗೆ ಮಾತನಾಡೋದು ಮಾಡಿದರು. ಮತ್ತು ಎಲ್ಲದಕ್ಕಿಂತ ಹೆಚ್ಚು ಮನೋರಗಂತ ಮಾಲೆ ಮೂಲಕ ನಾವೆಲ್ಲರೂ ಒಂದು ರೀತಿಯಿಂದ ಬೆಳೆದು ಬಂದವರು. ಅನೇಕರ ಒಡನಾಟ ನಮಗೆ ಮನೋರಗಂತ ಮಾಲೆಯಿಂದಲೇ ಬಂದಿದ್ದು. ಅರವಿಂದ ಕುಲಕರ್ಣಿ ಅಂತ ಒಬ್ಬ ಹಿರಿಯ ಕಲಾವಿದ, ಒಬ್ಬ ಭಾಳ ಯಾವಾಗಲೂ ಪೂರ್ತಿ 24 ಗಂಟೆಗಳನ್ನು ನಾಟಕದಲ್ಲೇ ತೊಡಗಿಸ್ಕೊಳ್ಬೇಕು, ಏನೋ ಒಂದು ರೀತಿಯಿಂದ ಕ್ರಿಯಾಶೀಲ ಆಗಿರಬೇಕು ಅಂತ ಒಂದು ಬುದ್ಧಿಯುಳ್ಳಂಥ ಒಬ್ಬ ವ್ಯಕ್ತಿಯ ಒಂದು ಸಂಪರ್ಕ ಬಂದಿದೆ. ಅದರ ಮೂಲಕ ಸುನೀಲ್ ಜೋಶಿ ಇರ್ಬೋದು, ಇನ್ನೂ ಅನೇಕರು ಎಲ್ಲ ಅನೇಕರು ನಮ್ಮ ಪ್ರೀತಿಯಿಂದ ಒಡನಾಟದ ಮೂಲಕ ನಾಟಕಗಳ ಕುರಿತು ಅಲ್ಲಿ ಚರ್ಚೆ ಮಾಡುವಂಥ ಅವಕಾಶ ಸಿಗ್ತದೆ. ಇದು ಒಂದು ರೀತಿಯಿಂದ ಜೀವನಕ್ಕೆ ಒಂದು ರೀತಿಯಿಂದ ಹೊಸ ದರ್ಶನ ಕೊಡ್ತದೆ. ಮತ್ತು ಜೀವನ ಅರ್ಥಪೂರ್ಣ ಆಗ್ತದೆ. ಒಂದು ರೀತಿ ಜೀವನ ಜೀವನಕ್ಕೆ ಒಂದು ಬೇಸರ ಬರೋಲ್ಲ. ರಂಗಭೂಮಿ ಒಂದು ಜೀವನದ ಬೇಸರವನ್ನು ತೆಗೆಯುವಂಥ ಒಂದು ಅದ್ಭುತವಾದಂಥ ಮಾಧ್ಯಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರ ಮೂಲಕ ನಾವೆಲ್ಲ ಬೆಳಿಬೇಕು. ನಮ್ಮ ಇನ್ನೂ ಕಲಾವಿದರು ಅನೇಕ ವಿಷಯಗಳನ್ನು ತಿಳಿದುಕೊಳ್ಬೇಕು. ಬೇರೆ ಭಾಷೆಗಳಲ್ಲಿ ಬರ್ತಾ ಇರತಕ್ಕಂಥ ನಾಟಕಗಳನ್ನು ಓದಬೇಕು. ಅದರ ತಿಳುವಳಿಕೆಯನ್ನು ಮಾಡ್ಕೋಬೇಕು. ಎಲ್ಲ ತಿಳುವಳಿಕೆಯನ್ನು ತಮ್ಮ ಭಾವನಾ ಅಥವಾ ಬೇರೆ ಮೂಲಕ ರಂಗದ ಬೇರೆ ರಂಗಭೂಮಿಯ ಅನೇಕ ಸಾಧ್ಯತೆಗಳನ್ನು ಗುರುತಿಸಿಕೊಂಡು ನಾಟಕದ ನಿರ್ದೇಶನ ಮಾಡೋದಾಗಲಿ, ನಾಟಕದ ಹಿಂದಿನ ಇರತಕ್ಕಂಥ ಕೆಲಸಗಳನ್ನಾಗಲಿ ಅಥವಾ ನಟನೆಯನ್ನಾಗಲಿ ಇವನ್ನೆಲ್ಲ ಕಲಿಬೇಕು ಎಂಬ ಒಂದು ಇಚ್ಛೆ ಇದೆ ನನಗೆ. ಅದು ಸಾಧ್ಯ ಆಗಬೇಕು. ಅದರ ಮೂಲಕ ಒಂದು ಹೊಸ ಸಮಾಜ ಬರಬೇಕು ಅನ್ನೋ ಒಂದು ಕಲ್ಪನೆ ನನಗಿದೆ. ಅದಕ್ಕೆ ಇಂಥ ಒಂದು ಅವಕಾಶ ನೀಡಿದ ವಿನಯ್ ಭಾರತಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸಿ, ತಮಗೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳಿಗೆ ವಿರಾಮ ಹಾಕುತ್ತೇನೆ.